ಹರಿವಾಸಿ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಶ್ರೀಪಾದರ ಪಾದಾರವಿಂದಗಳಿಗೆ ಎಲ್ಲ ಭಕ್ತರ ಪರವಾಗಿ ಅವರ ಪಾದ ನಮಸ್ಕಾರಗಳು ಮಾಡ್ತಾ, ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀಪಾದರು ನಮಗೆ ಅಥರ್ವ ಶಾಖೆಯ ಶ್ರೀ ಷಟ್ಪ್ರಶ್ನೋಪನಿಷತ್ ಅದರ ಚಿಂತನೆಯನ್ನು ನಿಮಗೆ ಅನುಗ್ರಹ ಮಾಡ್ತಿದ್ದಾರೆ. ಶ್ರೀ ಶ್ರೀಪಾದರಿಗೆ ಎಲ್ಲ ಭಕ್ತರ ಪರವಾಗಿ ಅವರ ಪಾದಕ್ಕೆ ಮಾಡ್ತಾ ಗುರುಗಳು ನಮ್ಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ಸ್ವಾಮಿಗಳು ಕೊಟ್ಟರೆ ಶಾಂತಿ ಮಂತ್ರ. ಶ್ರೀಪಾದರಿಗೆ ಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇತು ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷುಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟ್ವಾನ್ ಸ್ವಸ್ತನೂಭಿರ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾः, ಸ್ವಸ್ತಿ ನ पूषा ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಪಾದರಿಗೆ ಪೂರ್ವಕ ನಮಸ್ಕಾರ. ಮತ್ತೆ ಶ್ರೀಪಾದರಿಗೆ ನಮಸ್ಕಾರ ಮಾಡ್ತಾ ಅವ್ರಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷುಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟ್ವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾः, ಸ್ವಸ್ತಿ ನಃ पूषा ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ತಸ್ಮೈ ಪ್ರಾಣಾದಿಪ್ರಭವಿಷ್ಣವೇ ಅಮಂದಾನಂದಸಾಂದ್ರಾಯ ವಾಸುದೇವಾಯ ವೇಧಸೇ. ಪಾಂತು ನಃ ಪದ್ಮನಾಭಸ್ಯ ಶ್ರೀಪದಾಂಬುಜರೇಣವಃ, ಕಮಲಾಕಬರೀಭಾರ ಸುರಭೀಕರಣೋದ್ಯತಾಃ. ಸರ್ಪತಲ್ಪಂ ಅನಲ್ಪೇಂದ್ರಕಲ್ಪಂ ನತ್ವಾಹಯಾನನಂ. ಷಟ್ಪ್ರಶ್ನೋಪನಿಷತ್ ಟೀಕಾ ಟಿಪ್ಪಣಿ ಕ್ರಿಯತೆ ಮಯಾ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ, ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ, ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ, ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ, ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ, ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ. ಕೌಸಲ್ಯಾಯಾಲಸತೋ ಮಮ ಹೃನ್ಮಂಡಲೇ ಪುತ್ರರತ್ನಂ, ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಇವತ್ತಿನ ದಿವಸ ಷಟ್ಪ್ರಶ್ನೋಪನಿಷತ್ತಿನ ಸಾರ ಸಂಗ್ರಹ ಅನುವಾದವನ್ನು ಆರಂಭಿಸ್ತಾ ಹರಿವಾಯು ಗುರುಗಳು ವಿಘ್ನೇಶ್ವರ ತದಂತರ್ಯಾಮಿ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು
ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದು ಅಥರ್ವಣ ಬ್ರಾಹ್ಮಣೋಪನಿಷತ್ತು ಅಂತ ಇದನ್ನು ಕರೀತಾರೆ. ಅಥರ್ವಣ ಶಾಖೆಗೆ ಸೇರಿದ ಬ್ರಾಹ್ಮಣದ ಉಪನಿಷತ್ತು. ಟೀಕಾಕೃತ್ಪಾದರು ಹೇಳುವಂತೆ ಸಂಸಾರ ಸಾಗರದಲ್ಲಿ ಮುಳುಗಿದವರನ್ನ ದಡ ಮುಟ್ಟಿಸ್ಬೇಕಾದ್ರೆ ಅದಕ್ಕೊಂದು ಪ್ಲವ ಬೇಕು. ಪ್ಲವ ಅಂದರೆ ಈ ಸಂವತ್ಸರಕ್ಕೂ ಪ್ಲವ ಅಂತ ಕರೀತಾರೆ. ಪ್ಲವ ಅಂದರೆ ಹಡಗು ಅಥವಾ ದೋಣಿ, ನೀರಿನಲ್ಲಿ ಪ್ರಯಾಣ ಮಾಡುವಂತಹದ್ದಕ್ಕೆ ಪ್ಲವ ಅಂತ ಕರೀತಾರೆ. ಯಾವುದು ತೇಲ್ತದೋ, ತೇಲ್ಕೊಂಡು ಹೋಗ್ತದೋ ಅದು ಪ್ಲವ. ಭಗವಂತನ ತತ್ವಜ್ಞಾನವೇ ಪ್ಲವ. ಪರಮಾತ್ಮನ ತತ್ವಜ್ಞಾನ ಎಂಬ ಪ್ಲವದಿಂದ ಸಂಸಾರ ಸಾಗರದಲ್ಲಿ ಮುಳುಗಿದವರನ್ನ ದಡ ಮುಟ್ಟಿಸಲಿಕ್ಕೋಸ್ಕರ ಈ ಉಪನಿಷತ್ತು ಹೊರಟಿದೆ. ಶ್ರೀಮದ್ ಆಚಾರ್ಯರು ಭಾಷ್ಯ ಬರೆಯುವಾಗ ಮಂಗಳ ಪದ್ಯದಲ್ಲೇ ಈ ಉಪನಿಷತ್ತಿನ ಪ್ರಧಾನ ವಿಷಯ ಏನು ಅನ್ನೋದನ್ನು ತಿಳಿಸಿದ್ದಾರೆ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ. ಪ್ರಾಣಾದಿ ಪ್ರಭವಿಷ್ಣವೇ ಅಂದರೆ ಮುಖ್ಯ ಪ್ರಾಣ ಭಾರತಿ ಮುಂತಾದ ದೇವತೆಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೆ, ವಾಸುದೇವನಿಗೆ, ಸರ್ವಜ್ಞನಾದ ವಾಸುದೇವನಿಗೆ ನಮಸ್ಕಾರ ಅಂತ ಅರ್ಥ. ವಾಸುದೇವಾಯ ವೇಧಸೆ. ವೇಧಸೆ ಅಂದರೆ ಸರ್ವಜ್ಞ. ಅಮಂದಾನಂದ ಸಾಂದ್ರ, ಪರಿಪೂರ್ಣ ಆನಂದ ತುಂಬಿದಂಥ ಸರ್ವಜ್ಞನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಾಡುವಾಗ ಪ್ರಾಣಾದಿ ಪ್ರಭವಿಷ್ಣವೇ ಅಂತ ಹೇಳಿ ಈ ಉಪನಿಷತ್ತಿನ ತತ್ವವನ್ನು ತಿಳಿಸಿದ್ದಾರೆ. ಪ್ರಾಣಾದಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅನ್ನೋದೇ ಈ ಉಪನಿಷತ್ತಿನ ಪ್ರಧಾನ ವಿಷಯ. ಷಟ್ಪ್ರಶ್ನೋಪನಿಷತ್ತು ಅಂತ ಕರೀತಾರೆ. ಇದರಲ್ಲಿ 6 ಪ್ರಶ್ನೆಗಳಿದೆ ಅಂತ ಅರ್ಥ ಅಲ್ಲ. 6 ಮಂದಿ ಋಷಿಕುಮಾರರು ಮಾಡಿದಂತಹ ಪ್ರಶ್ನೆ, ಅದಕ್ಕೆ ಷಟ್ಪ್ರಶ್ನ ಅಂತ ಹೆಸರು. 6 ಜನ ಋಷಿಕುಮಾರರು ಪಿಪ್ಪಲಾದರ ಹತ್ರ ಬರ್ತಾರೆ. ಕೈಯಲ್ಲಿ ಸಮಿಧೆ ಹಿಡ್ಕೊಂಡು ಸಮಿತ್ ಪ್ರಾಣಿಗಳಾಗಿ ತತ್ವಜ್ಞಾನವನ್ನು ಪಡೀಲಿಕ್ಕೆ ಪಿಪ್ಪಲಾದರ ಹತ್ರ ಬಂದರು. ಸುಕೇಶ ಭಾರದ್ವಾಜ, ಶೈಬ್ಯ ಸತ್ಯಕಾಮ, ಸೌರ್ಯಾಯಣಿ ಗಾರ್ಗ್ಯ, ಕೌಸಲ್ಯ ಆಶ್ವಲಾಯನ, ಭಾರ್ಗವ ವೈದರ್ಭಿ, ಕಬಂಧಿ ಕಾತ್ಯಾಯನ. ಇವರೇ 6 ಜನ ಋಷಿಕುಮಾರರು. ಪಿಪ್ಪಲಾದರ ಹತ್ರ, ಗುರುಗಳ ಹತ್ರ ಬಂದು ನಮಗೆ ಬ್ರಹ್ಮೋಪದೇಶ ಮಾಡಬೇಕು, ಬ್ರಹ್ಮತತ್ವವನ್ನು ಉಪದೇಶ ಮಾಡಬೇಕು, ಪರಮಾತ್ಮನ ತತ್ವಜ್ಞಾನಕ್ಕೋಸ್ಕರ ನಾವು ಬಂದಿದ್ದೇವೆ ಅಂತ ಕೇಳ್ತಾರೆ. ಕೌಸಲ್ಯ ಅಂತ ಒಬ್ಬ ಹೆಸರಿನ ಋಷಿಗಳು, ಕಬಂಧಿ ಅಂತ ಅವರ ಹೆಸರು ಇನ್ನೊಬ್ಬರದ್ದು. ಇವರೆಲ್ಲ ಬ್ರಹ್ಮಪರರು. ವೇದಾಭ್ಯಾಸದಲ್ಲಿ ಅವರಿಗೆ ಬಹಳ ನಿಷ್ಠೆ, ವೇದೋಕ್ತ ಕರ್ಮಾನುಷ್ಠಾನದಲ್ಲಿ ನಿಷ್ಠೆ. ಆದ್ದರಿಂದ ಪರಬ್ರಹ್ಮ ಅನ್ವೇಷಮಾಣಾಹ, ಪರಬ್ರಹ್ಮನನ್ನು ಹುಡುಕೊಂಡು ಇವರ ಬಳಿ ಬಂದರು. ಪಿಪ್ಪಲಾದರು ಹೇಳ್ತಾರೆ, 1 ಸಂವತ್ಸರ ಕಾಲ ನೀವಿಲ್ಲಿ ವಾಸ ಮಾಡ್ರಿ. ಬ್ರಹ್ಮಚರ್ಯದಿಂದ ಅಂದರೆ ಇಂದ್ರಿಯ ನಿಗ್ರಹದಿಂದ, ತಪಸ್ಸಿನಿಂದ, ಶ್ರದ್ಧೆಯಿಂದ, ಆಸ್ತಿಕ್ಯ ಬುದ್ಧಿಯಿಂದ 1 ವರ್ಷ ನಮ್ಮ ಸೇವೆ ಮಾಡಿಕೊಂಡಿರ್ರಿ. ಆಮೇಲೆ ನೀವು ಯಥೇಷ್ಟಂ ಪ್ರಶ್ನಾನ್, ಬೇಕಾದಷ್ಟು ಕೇಳ್ರಿ, ಗೊತ್ತಿದ್ರೆ ಹೇಳ್ತೇವೆ ಅಂತಂದ್ರು. ಆಮೇಲೆ ಅವರು 1 ವರ್ಷ
ಅಲ್ಲೇ 1 ಸಂವತ್ಸರ ಕಾಲ ತಪಸ್ಸಾದಿಗಳನ್ನು ಮಾಡಿಕೊಂಡು ಅನಂತರ ಕಬಂಧಿ ಕಾತ್ಯಾಯನರು ಅವರು ಮೊದಲು ಪ್ರಶ್ನೆ ಕೇಳ್ತಾರೆ ಬಂದು, ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಯಾವುದನ್ನು ನಿಮಿತ್ತವಾಗಿಟ್ಟುಕೊಂಡಿದ್ದ, ಯಾರ ಮೂಲಕ, ನಿಮಿತ್ತ ಅಂದರೆ ಯಾರ ಮೂಲಕವಾಗಿ ಸೃಷ್ಟಿ ಮಾಡಿದ ಪ್ರಪಂಚವನ್ನ? ಭಗವನ್ ಕುತೋಹವಾ ಇಮಾ ಪ್ರಜಾಯಂತೆ ಇತಿ, ಯಾರ ಮೂಲಕ ಸೃಷ್ಟಿ ಮಾಡಿದ ಅಂತ ಕೇಳಿದಾಗ ಪಿಪ್ಪಲಾದರು ಸೃಷ್ಟಿ ಪ್ರಶ್ನೆ ಪ್ರಧಾನ ಆದ್ದರಿಂದ ಅದನ್ನು ಮೊದಲು ಕೇಳಿದರು. ಕಬಂಧೆ ಕಾತ್ಯಾಯನರು. ಪಿಪ್ಪಲಾದರು ಹೇಳ್ತಾ ಇದ್ದಾರೆ, ಭಗವಂತ ಸೃಷ್ಟಿ ಮಾಡುವಾಗ ಪ್ರಧಾನವಾಗಿ ಮುಖ್ಯ ಪ್ರಾಣ ಮತ್ತು ಭಾರತೀ ದೇವಿಯರನ್ನ ನಿಮಿತ್ತವಾಗಿಟ್ಟುಕೊಂಡ. ಅಂದ್ರೆ ಅವರನ್ನ ಮೊದಲು ಸೃಷ್ಟಿ ಮಾಡಿದ. ಪ್ರಾಣಭಾರತೀಯರನ್ನ ಸೃಷ್ಟಿ ಮಾಡಿ ಅವರ ಮೂಲಕ ಮುಂದಿನ ಪ್ರಪಂಚ ಸೃಷ್ಟಿ ಮಾಡಿಸಿದ. ಇವರು ನಮಗೆ ಎಲ್ಲ ಸೃಷ್ಟಿ ಮಾಡಿ ಕೊಡ್ತಾರೆ, ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಯೋಚನೆ ಮಾಡಿ, ಭಗವಂತನಿಗೆ ಯೋಚನೆ ಮಾಡೋದು ಅವೆಲ್ಲ ನಿತ್ಯ ಅಭಿವ್ಯಕ್ತ ಜ್ಞಾನ. ಆದರೂ ಕೂಡ ಲೋಕದೃಷ್ಟಿಯಿಂದ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಪ್ರಾಣಭಾರತೀಯರನ್ನ ಸೃಷ್ಟಿ ಮಾಡಿದರು. ಆ ಪ್ರಾಣಭಾರತೀಯರನ್ನ ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿದ. ಸೂರ್ಯ ಚಂದ್ರರಲ್ಲಿ ಪ್ರಾಣಭಾರತೀಯರ ಆವೇಶ ಮಾಡಿಸಿದ. ಯಾಕೆ ಅಂದರೆ ಸೃಷ್ಟಿ ಆಗಬೇಕಾದ್ರೆ ಸೂರ್ಯ ಬೇಕು, ಚಂದ್ರ ಬೇಕು. ಕಾಲಪ್ರವರ್ತಕರಾದ ಸೂರ್ಯ ಚಂದ್ರಾದಿಗಳು ಇಲ್ಲದೇ ಇದ್ರೆ ಜಗತ್ತಿನ ಸೃಷ್ಟಿನೇ ನಡೆಯೋದಿಲ್ಲ. ಅದರಿಂದ ಸೂರ್ಯ ಚಂದ್ರರು ಬೇಕು. ಈಗ ಒಬ್ಬರನ್ನ ವಿವಾಹ ಮಾಡಿಕೊಳ್ಬೇಕಾದ್ರೆ ಬಂಧುಗಳ ಮನೆಗೆ ಗಮನಾಗಮನ ನಡಿಬೇಕು, ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದೆ ಇದ್ರೆ ಯಾವ ವ್ಯವಹಾರನೂ ನಡೆಯೋದಿಲ್ಲ. ನೀರು ಸ್ವಚ್ಛವಾಗಿರೋದಿಲ್ಲ, ಭೂಮಿಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಪ್ರಕಾಶ ಬೇಕು, ಸೂರ್ಯನ ಬಿಸಿಲಿನಿಂದ ಭೂಮಿ ಒಣಗಬೇಕು, ಓಡಾಡ್ಲಿಕ್ಕಾಗ್ತದೆ, ಕೃಷಿ ಮಾಡ್ಲಿಕ್ಕಾಗ್ತದೆ. ಇಲ್ಲದಿದ್ರೆ ಧಾನ್ಯಗಳು ಕಾಣಿಸೋದಿಲ್ಲ, ಕೃಷಿ ಮಾಡ್ಲಿಕ್ಕಾಗೋದಿಲ್ಲ, ಸಸ್ಯಗಳು ಬೆಳೆಯೋದಿಲ್ಲ ಸೂರ್ಯನ ಬೆಳಕಿಲ್ಲದೆ ಇದ್ರೆ. ಅದರಿಂದ ಜಗತ್ ಸೃಷ್ಟಿಗೆ ಸೂರ್ಯ ಬಹಳ ಮುಖ್ಯ. ಬಟ್ಟೆ ಒಣಗಬೇಕು, ಧಾನ್ಯಗಳು ಒಣಗಬೇಕು, ಕೆಲವು ಬಿಸಿಲಿನಲ್ಲಿ ಒಣಗಬೇಕು. ಬಿಸಿಲಿನಿಂದ ಕೆಲವು ಧಾನ್ಯಗಳು, ಕೆಲವು ಫಲಗಳು, ಕಾಯಿಗಳು ಪಕ್ವವಾಗ್ತದೆ. ಅದಕ್ಕೆಲ್ಲ ಸೂರ್ಯನ ಬಿಸಿಲು ಬೇಕು. ಆರೋಗ್ಯಕ್ಕೆ ಸೂರ್ಯನ ಬಿಸಿಲು ಬೇಕು. ದಶ ವೈದ್ಯ ಸಮೋ ವನ್ಹಿ, ದಶ ವನ್ಹಿ ಸಮೋ ರವಿ ಅಂತಾರೆ. 10 ವೈದ್ಯರು ಮಾಡುವ ಕೆಲಸ ಅಗ್ನಿ ಮಾಡ್ತದಂತೆ. 10 ಅಗ್ನಿ ಮಾಡುವ ಕೆಲಸ, ಅದರ ಉಪಯೋಗ ಒಬ್ಬ ಸೂರ್ಯನಿಂದ ಆಗ್ತದಂತೆ. ಸೂರ್ಯನ ಬೆಳಕಿಗೆ ಅಷ್ಟು ಸಾಮರ್ಥ್ಯ ಉಂಟು. ನಮಗೂ ಅನುಭವ ಇದೆ. ಮನೆಯಿಂದ ಹೊರಗಡೆನೇ ಬರದೆ ಸೂರ್ಯನ ಬಿಸಿಲೇ ಮೈಗೆ ತಾಗದೆ ಒಳಗಡೆ ಇದ್ರೆ ಒಂದು ರೀತಿಯ ಜಾಡ್ಯ ಬರ್ತದೆ. ಸೂರ್ಯನ ಬಿಸಿಲು ಸ್ವಲ್ಪ ತಲೆಗೆ ಬೀಳಬೇಕು. ಅದರಿಂದ ಸೂರ್ಯನನ್ನ ನಿಮಿತ್ತ ಮಾಡಿಕೊಂಡ. ಚಂದ್ರನೂ ಬೇಕು, ಅವನು ಸಸ್ಯಾಧಿಪತಿ, ನೀರಿಗೆ ಅಧಿಪತಿ. ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಊಟ ಮಾಡಬೇಕು, ನೀರು ಕುಡಿಬೇಕು, ಪ್ರಜೆಗಳು ಉತ್ಪತ್ತಿ ಆಗಬೇಕಾದ್ರೆ, ಪ್ರಾಣಿಗಳಿಗೂ ಕರುಗಳನ್ನು ಹಾಕಬೇಕಾದ್ರೆ ಅವುಗಳಿಗೂ ಆಹಾರ ಬೇಕು, ನೀರು ಬೇಕು. ಸಸ್ಯಗಳು ಬೆಳಿಬೇಕಾಗಿದ್ರೆ ರಾತ್ರಿ ಸೂರ್ಯನ ಬೆಳದಿಂಗಳು ಬೇಕು. ಸೂರ್ಯನ ಪ್ರಕಾಶ ಎಷ್ಟೋ ಅಷ್ಟು ಚಂದ್ರನ ಪ್ರಕಾಶವೂ ಮುಖ್ಯವೇ. ಹಾಗಾಗಿ ಪರಮಾತ್ಮ ಪ್ರಾಣಭಾರತೀಯರನ್ನ ಸೃಷ್ಟಿ ಮಾಡಿ ಸೂರ್ಯಚಂದ್ರರು ಬೇಕು ಅಂತ ವಿಚಾರ ಮಾಡಿ ಪ್ರಾಣಂಚ ರಯಿಂಚ, ವಿತ್ತಾಭಿಮಾನಿ, ಹಣಕ್ಕೆ ಅಭಿಮಾನಿಯಾದ ಭಾರತೀ ದೇವಿ,
ಮತ್ತು ಸೂರ್ಯ ಇವರನ್ನ ಸೃಷ್ಟಿ ಮಾಡಿದ. ಅವರೊಳಗೆ ಪ್ರಾಣ ಭಾರತೀಯರು ಆವಿಷ್ಟರಾದರು. ಅವರ ಆವೇಶದಿಂದ ಈ ಕೆಲಸ ನಡೀತಾ ಇದೆ, ಸೂರ್ಯ ಚಂದ್ರರಿಂದ. ಆಮೇಲೆ ವಿಚಾರ ಮಾಡಿದ, ಇದೆಲ್ಲ ಆಯ್ತು, ಜಗತ್ತು ನಡಿಲಿಕ್ಕೆ ಏನು ಬೇಕೋ, ಸೂರ್ಯ, ಬೆಳಕು, ಚಂದ್ರನ ಬೆಳದಿಂಗಳು, ಧನಧಾನ್ಯಾದಿಗಳ ಸಂಗ್ರಹ, ಗ್ರಾಮಾಂತರಗಳಿಗೆ ಹೋಗೋದು ಬರೋದು, ಅನ್ನಪಾನಾದಿಗಳಿಗೆ ಬೇಕು, ವೀರ್ಯ ಸಂಗ್ರಹಕ್ಕೆ ಅದು ಆಯಿತು, ಭಾರ್ಯ ಸಂಗ್ರಹ ಆಗಬೇಕು, ಆದರೆ ಉಪಾದಾನ ಬೇಕು, ಉಪಾದಾನ ಕಾರಣ ಬೇಕು. ಅವುಗಳು ಪರಿಣಾಮ ಆಗಿ ಜಗತ್ ಸೃಷ್ಟಿ ಆಗಬೇಕು. ಆದ್ದರಿಂದ ಪರಮಾತ್ಮ ಮತ್ತೆ ಸೃಷ್ಟಿ ಮಾಡಿದ. ಮೂರ್ತಂಚ ಅಮೂರ್ತಂಚ, ಆಕಾಶ, ವಾಯು, ಇದನ್ನು ಅಮೂರ್ತ ಪದಾರ್ಥ ಅಂತ ಕರೀತಾರೆ. ಆಕಾಶ ಬೇಕು ಜಗತ್ ಸೃಷ್ಟಿ ಆಗಬೇಕಾದ್ರೆ. ಸ್ಪೇಸ್ ಇಲ್ಲದಿದ್ರೆ ಎಲ್ಲಿ ಸೃಷ್ಟಿ ಮಾಡಬೇಕು? ಆಕಾಶ ಬೇಕು. ಉಸಿರಾಡಲಿಕ್ಕೆ ವಾಯು ಬೇಕು. ಆದ್ದರಿಂದ ಭಗವಂತ ಸೃಷ್ಟಿ ಮಾಡುವಾಗ ಯೋಚನೆ ಮಾಡಿ ಆಕಾಶ ವಾಯುಗಳನ್ನು ಸೃಷ್ಟಿ ಮಾಡಿದ. ಅದನ್ನು ಮೂರ್ತ ಅಂತ ಕರೀತಾರೆ. ಅದು ಅಮೂರ್ತ ಅಂತ ಕರೀತಾರೆ ಆಕಾಶ ವಾಯುಗಳು. ಯಾಕೆಂದ್ರೆ ಅದು ತೇಜಸ್ಸು ಅಪು ಅನ್ನದಂತೆ ಅಲ್ಲ. ಇದು ಮೂರ್ತ, ಅದು ಅಮೂರ್ತ. ಇದನ್ನ ಮೂರ್ತ ಅಂತ ಕರೀತಾರೆ. ತೇಜಸ್ಸು ಅಪು ಅನ್ನ, ತೇಜಸ್ಸು ನೀರು ಅನ್ನ. ಇದಕ್ಕಿಂತ ಭಿನ್ನವಾದದ್ದು ಆಕಾಶ ವಾಯು ಪಂಚಭೂತಗಳು. ಅದು ಬೇಕು. ಪಂಚಭೌತಿಕ ದೇಹ ನಿರ್ಮಾಣಕ್ಕೆ ಪಂಚಭೂತಗಳು ಬೇಕು. ಅದಕ್ಕೆ ಆಕಾಶ ವಾಯುಗಳನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಪ್ರಾಣದೇವರು ಆವಿಷ್ಟರಾದ. ಇನ್ನು ತೇಜಸ್ ತತ್ವ, ಜಲತತ್ವ, ಅನ್ನತತ್ವ ಅವುಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಪೃಥ್ವಿ, ಅನ್ನತತ್ವ ಅಂದ್ರೆ ಪೃಥ್ವಿ, ತೇಜಸ್ಸು ಅಪು ಪೃಥ್ವಿ, ಅವುಗಳು ಮೂರ್ತ. ಅದರಲ್ಲಿ ಭಾರತೀ ದೇವಿ ಪ್ರವೇಶ ಮಾಡಿದ್ಲು. ಈ ಪಂಚಭೂತಗಳ ಪರಿಣಾಮವೇ ದೇಹ ಆಯಿತು. ಹೀಗೆ ಪಂಚಭೌತಿಕ ಪ್ರಪಂಚಕ್ಕೆ ಮೂಲಭೂತವಾಗಿ ಪಂಚಭೂತಗಳು ಬೇಕು, ಅದನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಪ್ರಾಣ ಭಾರತೀಯರನ್ನ ಪ್ರವೇಶ ಮಾಡಿಸಿ. ಇದು ಸೃಷ್ಟಿಗೆ ಬೇಕಾದದ್ದು. ಆಮೇಲೆ ಸೃಷ್ಟಿಗೆ ಬೇಕಾದದ್ದು ಕಾಲವೂ ಹೌದು. ಆದ್ದರಿಂದ ಸಂವತ್ಸರವನ್ನು ಸೃಷ್ಟಿ ಮಾಡಿದ, ತಾನು ಪ್ರವೇಶ ಮಾಡಿದ. ಸಂವತ್ಸರದಲ್ಲಿ ಪರಮಾತ್ಮ ಇದ್ದಾನೆ. ಸಂವತ್ಸರದಲ್ಲಿ ಎರಡು ಭಾಗ, ಉತ್ತರಾಯಣ, ದಕ್ಷಿಣಾಯನ. ಅದರಲ್ಲಿ ಉತ್ತರಾಯಣದಲ್ಲಿ ಪ್ರಾಣದೇವರು ಸೇರಿದರು, ದಕ್ಷಿಣಾಯನದಲ್ಲಿ ಭಾರತೀ ದೇವಿ ಪ್ರವೇಶ ಮಾಡಿದರು. ಇದು ಸೃಷ್ಟಿಗೆ ಬೇಕು. ಯಾಕೆ? ಕೆಲವು ಕಾಲದಲ್ಲಿ ಪರಮಾತ್ಮನ ನಿಯಮದ ಪ್ರಕಾರ ಕೆಲವು ಕಾಲ ಮಳೆ ಬರ್ತದೆ, ಕೆಲವು ಕಾಲ ಬಿಸಿಲಿರ್ತದೆ, ಕೆಲವು ಕಾಲ ಚಳಿ ಇರ್ತದೆ. ಈ ಕಾಲವೂ ಕೂಡ ಜಗತ್ ಸೃಷ್ಟಿಗೆ ಬೇಕಾದದ್ದೇ. ಕಾಲದ ಉಪಯೋಗ ಬಹಳ ಉಂಟು. ಈಗಲೇ ನಾವು ನೋಡುವಂತೆ ಎಲ್ಲ ಹಣ್ಣುಗಳು ಒಂದೇ ಕಾಲದಲ್ಲಿ ಬರೋದಿಲ್ಲ, ಒಂದು ಸೀಸನ್ ಅಂತಾರೆ. ಮಾವಿನ ಹಣ್ಣು ಬರುವ ಕಾಲವೇ ಬೇರೆ, ಹಲಸಿನ ಹಣ್ಣು ಬರುವ ಕಾಲವೇ ಬೇರೆ. ಆಯಾ ಕಾಲದಲ್ಲಿ ಆಯಾ ಹಣ್ಣು, ಆಯಾ ಧಾನ್ಯಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಯಾವಾಗ ಅಂದ್ರೆ ಆವಾಗ ಧಾನ್ಯಗಳು ಹುಟ್ಟೋದಿಲ್ಲ. ಯಾವಾಗ ಬಿತ್ತಬೇಕು, ಯಾವ ಕಾಲದಲ್ಲಿ ಅದು ಫಲ ಕೊಡ್ತದೆ, ಅದಕ್ಕೊಂದು ನಿಯಮ ಉಂಟು. ಹೀಗಾಗಿ ಜಗತ್ ಸೃಷ್ಟಿಗೆ ಕಾಲವನ್ನು ನಿಮಿತ್ತ ಮಾಡಿಕೊಂಡ. ಅದರಲ್ಲಿ ಉತ್ತರಾಯಣ, ದಕ್ಷಿಣಾಯನ. ಮತ್ತು ಜಗತ್ ಸೃಷ್ಟಿ ಆಗಬೇಕಾದ್ರೆ ಯಜ್ಞಯಾಗಾದಿ ಕರ್ಮಗಳು, ಪುತ್ರೇಷ್ಟಿ ಇತ್ಯಾದಿಗಳೆಲ್ಲ ನಡಿಬೇಕು. ಉತ್ತರಾಯಣ ಮೋಕ್ಷೋಪಯೋಗಿ ಕಾರ್ಯಕ್ರಮಗಳಿಗೆ ಬಹಳ ಪ್ರಮುಖವಾದದ್ದು. ದಕ್ಷಿಣಾಯನ ಅದು ಪಿತೃಗಳಿಗೆ, ಅವರ ಕಾರ್ಯಕ್ಕೆ ಪ್ರಶಸ್ತವಾದದ್ದು. ಹೀಗೆ ಕಾಲವನ್ನ ನಿಮಿತ್ತ ಮಾಡಿಕೊಂಡ ಪರಮಾತ್ಮ.
ಯಾರು ಕೇವಲ ಕೆರೆ ಬಾವಿ ತೋರಿಸೋದು ಇಂಥದ್ದು ಮಾಡ್ತಾರೆ, ಅವರು ದಕ್ಷಿಣಾಯನ ಮಾರ್ಗದಿಂದ ಹೋಗಿ ವಾಪಸ್ ಬರ್ತಕ್ಕಂಥವ್ರು, ಪಿತೃಯಾಣ ಅಂತ ಕರೀತಾರೆ. ತಪಸ್ಸು, ಬ್ರಹ್ಮಚರ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಿ ಹೋಗುವವರು ಉತ್ತರಾಯಣ ಮಾರ್ಗದಿಂದ ಅವರು ಪುನರಾವೃತ್ತಿ ಇಲ್ಲದ ಲೋಕಕ್ಕೆ ಹೋಗ್ತಾರೆ. ಹೀಗೆ ಒಂದೊಂದು ಕರ್ಮಕ್ಕೋಸ್ಕರ ಆಯಾ ಕಾಲ ಬೇಕಾಗ್ತದೆ, ಅದನ್ನು ಸೃಷ್ಟಿ ಮಾಡಿದೆ. ಇನ್ನು ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳನ್ನು ಸೃಷ್ಟಿ ಮಾಡಿದ. ಶುಕ್ಲ ಪಕ್ಷದಲ್ಲಿ ಪ್ರಾಣದೇವರು ಪ್ರವೇಶ ಮಾಡಿದರು, ಕೃಷ್ಣ ಪಕ್ಷದಲ್ಲಿ ಭಾರತೀ ದೇವಿ. ಆದ್ದರಿಂದ ಶುಕ್ಲ ಪಕ್ಷ ಎಲ್ಲ ಕಾರ್ಯಗಳಿಗೆ ಬಹಳ ಪ್ರಶಸ್ತವಾದದ್ದು ಶುಕ್ಲ ಪಕ್ಷ. ಕೃಷ್ಣ ಪಕ್ಷದಲ್ಲಿ ಮಾಡ್ತಾರೆ, ಮಾಡಿದ್ರು ಪಂಚಮಿ ಒಳಗಡೆ ಮಾಡ್ತಾರೆ. ಈ ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳು ಕೂಡ ಕರ್ಮಗಳ ಮೂಲಕ ಅದು ಜಗತ್ ಸೃಷ್ಟಿಗೆ ಕಾರಣ ಆಗ್ತದೆ. ಇನ್ನು ಹಗಲು ರಾತ್ರಿಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಹಗಲಿನಲ್ಲಿ ಪ್ರಾಣದೇವರು ಪ್ರವೇಶ ಮಾಡಿದರು, ರಾತ್ರಿ ಕಾಲದಲ್ಲಿ ಪ್ರವೇಶ ಮಾಡಿದವಳು ಭಾರತೀ ದೇವಿ. ಆಮೇಲೆ ದಂಪತಿಗಳು ಅಂತ ಸೃಷ್ಟಿ ಮಾಡಿದ, ಪತಿ ಪತ್ನಿಯರನ್ನ ಸೃಷ್ಟಿ ಮಾಡಿದ. ಪತಿಯಲ್ಲಿ ಪ್ರಾಣದೇವರು, ಪತ್ನಿಯಲ್ಲಿ ಭಾರತೀ ದೇವಿ. ಅವರು ಊಟ ಮಾಡುವ ಅನ್ನದಲ್ಲಿ ತಾನು ನೆಲೆಸಿದ. ಯಾಕೆ ನೆಲೆಸಿದ್ದಾನೆ ಅನ್ನದಲ್ಲಿ ಅಂತಂದ್ರೆ, ಆ ಪತಿ ಪತ್ನಿಯರು ಊಟ ಮಾಡುವ ಅನ್ನವೇ, ಆ ಪತಿಯ ಅನ್ನವೇ ವೀರ್ಯವಾಗಿ ಪರಿಣಾಮ ಆಗ್ತದೆ. ಶುಕ್ರ ಶೋಣಿತಗಳಾಗಿ ಪರಿಣಾಮಗೊಳಿಸಲಿಕ್ಕೆ ಅನ್ನದಲ್ಲಿ ತಾನು ಪ್ರವೇಶ ಮಾಡಿದ. ಹಗಲು ಪತಿಯಲ್ಲಿದ್ದ, ರಾತ್ರಿ ಅದು ಹಗಲು ಪ್ರಾಣದೇವರು ಪತಿಯಲ್ಲಿದ್ದಾರೆ, ರಾತ್ರಿ ಭಾರತೀ ದೇವಿ ಪತ್ನಿಯಲ್ಲಿರ್ತಾಳೆ. ಅಂದರೆ ರಾತ್ರಿ ಕಾಲದಲ್ಲಿ ಪತ್ನಿಯಲ್ಲಿ ಭಾರತೀ ದೇವಿಯರ ವಿಶೇಷ ಸನ್ನಿಧಾನ ಇರೋ ಹಾಗೆ ಮಾಡಿದ. ಆದ್ದರಿಂದ ರಾತ್ರಿ ಕಾಲದಲ್ಲಿ ಪತ್ನಿಯಲ್ಲಿ ಭಾರತೀ ದೇವಿಯರ ವಿಶೇಷ ಸನ್ನಿಧಾನ. ಹಗಲು ಹೊತ್ತಿನಲ್ಲಿ ಪುರುಷನ ರೇತಸ್ಸಿನಲ್ಲಿ, ಪುರುಷನಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನ. ಆದ್ದರಿಂದ ದಿವಾಸಂಗ ಮಾಡಿದರೆ ರಾತ್ರಿಯಲ್ಲಿ ಭಾರತೀ ದೇವಿಯರ ಸನ್ನಿಧಾನ ಇರೋದಿಲ್ಲ ಸ್ತ್ರೀಯರಲ್ಲಿ, ಅದು ಹಗಲಲ್ಲಿ. ಹಗಲು ಹೊತ್ತಿನಲ್ಲಿ ಪತ್ನಿಯಲ್ಲಿ ಅಥವಾ ಸ್ತ್ರೀಯರಲ್ಲಿ ಭಾರತೀ ದೇವಿಯರ ಸನ್ನಿಧಾನ ಇರೋದಿಲ್ಲ. ಪ್ರಾಣದೇವರ ಸನ್ನಿಧಾನ ಹಗಲಲ್ಲಿ ಪುರುಷರಲ್ಲಿ ವಿಶೇಷವಾಗಿ ಇರ್ತದೆ. ಆದ್ದರಿಂದ ದಿವಾಸಂಗ ಏನಾದರೂ ನಡೆದರೆ ಅಚಾತುರ್ಯದಿಂದ, ಆವಾಗ ಪ್ರಾಣನನ್ನ ಭಾರತೀ ದೇವಿ ಜೊತೆಗೆ ಸಮಾಗಮ ಮಾಡಿಸದೆ ಬೇರೆ ಕಡೆ ಕಳಿಸಿದಂತ ಆಗ್ತದೆ. ಯಾಕೆ? ಭಾರತೀ ದೇವಿಯರ ಸನ್ನಿಧಾನವೇ ಇರೋದಿಲ್ಲ ಸ್ತ್ರೀಯರಲ್ಲಿ ಹಗಲು ಹೊತ್ತಿನಲ್ಲಿ. ಅದರಿಂದ ದಿವಾಸಂಗ ನಿಷಿದ್ಧ. ರಾತ್ರಿ ಕಾಲದಲ್ಲಿ ಭಾರತೀ ದೇವಿಯರಲ್ಲಿ, ಇದು ಸ್ತ್ರೀಯರಲ್ಲಿ ಭಾರತೀ ದೇವಿಯರ ವಿಶೇಷ ಸನ್ನಿಧಾನ ಇರ್ತದೆ. ಪ್ರಾಣದೇವರಲ್ಲಿ ಹಗಲಲ್ಲಿಯೂ ಇರ್ತದೆ, ಇದು ಪುರುಷರಲ್ಲಿ ಹಗಲಲ್ಲಿಯೂ ಪ್ರಾಣದೇವರ ಸನ್ನಿಧಾನ, ರಾತ್ರಿಯಲ್ಲಿಯೂ ಇರ್ತದೆ. ರಾತ್ರಿ ಕಾಲದಲ್ಲಿ ಸ್ತ್ರೀಯರಲ್ಲಿ ಎಷ್ಟು ಭಾರತೀಯ ಸನ್ನಿಧಾನವೋ ಅಷ್ಟು ಪ್ರಾಣದೇವರ ಸನ್ನಿಧಾನ ಪುರುಷರಲ್ಲಿಯೂ ಇರ್ತದೆ. ಇದೆಲ್ಲ ಭಗವಂತ ವ್ಯವಸ್ಥೆ ಮಾಡಿದ. ಆದ್ದರಿಂದ ದಿವಾಸಂಗ ನಿಷಿದ್ಧ, ರಾತ್ರಿ ಸಂಘ ವಿಹಿತ. ಈ ಪ್ರಕಾರ ಪರಮಾತ್ಮ ಸೃಷ್ಟಿಗೆ ಈ ರಾತ್ರಿ ಹಗಲು ಇವುಗಳನ್ನು ನಿಮಿತ್ತ ಮಾಡಿದ, ದಂಪತಿಗಳನ್ನು ನಿಮಿತ್ತ ಮಾಡಿದ. ಕರ್ಮಗಳ ಮೂಲಕ ಈ ಪ್ರಜೋತ್ಪತ್ತಿ ನಡೀಬೇಕು, ಪುಣ್ಯಕರ್ಮದಿಂದ ನಡೀಬೇಕು ಇವೆಲ್ಲ. ಆದ್ದರಿಂದ ಆ ಕರ್ಮಗಳಿಗೋಸ್ಕರವಾಗಿ ಕಾಲವನ್ನು ಸೃಷ್ಟಿ ಮಾಡಿದ. ಮಳೆ ಬೆಳೆ ಬರಲಿಕ್ಕೋಸ್ಕರ ಕಾಲ ಸೃಷ್ಟಿ ಮಾಡಿದ. ಹೀಗೆ ಭಗವಂತ ಮೊದಲು ಪ್ರಾಣ ಭಾರತಿಯನ್ನು ಸೃಷ್ಟಿ ಮಾಡಿ, ಸೂರ್ಯ ಚಂದ್ರರನ್ನ ಮಾಡಿ, ಆಮೇಲೆ ಅಮೂರ್ತ ಪದಾರ್ಥಗಳನ್ನು ಸೃಷ್ಟಿ ಮಾಡಿ, ಕಾಲವನ್ನು ಸೃಷ್ಟಿ ಮಾಡಿ, ದಂಪತಿಗಳನ್ನು ಸೃಷ್ಟಿ ಮಾಡಿ, ಅನ್ನದಲ್ಲಿ ತಾನು ಪ್ರವೇಶ ಮಾಡಿ ಅದನ್ನು ವೀರ್ಯವನ್ನಾಗಿ ಪರಿಣಾಮ ಮಾಡ್ತಾನೆ.
ಸೃಷ್ಟಿ ಹೇಗಾಯಿತು ಅಂತ ಕೇಳಿದ್ದಕ್ಕೆ ಇಷ್ಟು ಉತ್ತರ ಕೊಟ್ಟರು ಪಿಪ್ಪಲಾದರು. ಇನ್ನು ಎರಡನೇ ಋಷಿಗಳು ಕೇಳ್ತಾರೆ, ಸೃಷ್ಟಿಯಾದಂಥ ಮನುಷ್ಯನ ದೇಹ ಅದು ಬದುಕಿರಬೇಕು. ದೇಹ ಧಾರಕರು ಯಾರು? ದೇಹದಿಂದ ಎರಡು ಕೆಲಸ ನಡೀತದೆ. ದೇಹ ಬದುಕೊಂಡಿರ್ತದೆ, ದೇಹದಲ್ಲಿ ಜ್ಞಾನ ಬರ್ತದೆ. ಕೆಲವರು ಬದುಕಿರ್ತಾರೆ, ಕೆಲವರು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆದ್ದರಿಂದ ಪ್ರಕಾಶಕರು ಯಾರು, ಧಾರಕರು ಯಾರು ಅಂತ ಎರಡು ಪ್ರಶ್ನೆ. ಧಾರಕರು ಅಂದರೆ ಈ ದೇಹ ಕುಸಿದು ಬೀಳದಂತೆ ಯಾರಿಂದ ನಿಂತಿದೆ, ಯಾವ ದೇವತೆಗಳಿಂದ ಜ್ಞಾನವನ್ನು ಪಡಿತಾ ಇದೆ, ಪ್ರಕಾಶವನ್ನು ಪಡಿತಾ ಇದೆ ಅಂದರೆ ಜ್ಞಾನವನ್ನು ಪಡಿತಾ ಇದೆ. ಅದರಿಂದ ಈ ದೇಹಕ್ಕೆ ಧಾರಕರು ಯಾರು, ಪ್ರಕಾಶಕರು ಯಾರು, ಅವರಲ್ಲಿ ಶ್ರೇಷ್ಠ ದೇವತೆ ಯಾರು? ಇದು ಎರಡನೇ ಅವರ ಪ್ರಶ್ನೆ. ಅದಕ್ಕೆ ಹೇಳಿದರು ಪಿಪ್ಪಲಾದರು, ಈ ದೇಹ ಧಾರಕರು ಯಾರು ಅಂತಂದರೆ ಪಂಚಭೂತಾಭಿಮಾನಿಗಳು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಈ ಪಂಚಭೂತಾಭಿಮಾನಿಗಳು ಧಾರಕರು. ಹಾಗೆ ಪಂಚ ತನ್ಮಾತ್ರ ಅಂತಿದೆ, ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಆ ಪಂಚ ತನ್ಮಾತ್ರಾಭಿಮಾನಿಗಳು ಧಾರಕರು. ಅವರು ದೇಹದಲ್ಲಿ ಇರೋದ್ರಿಂದ ಈ ದೇಹ ನಿಂತಿದೆ, ಇವರು ಧಾರಕರು. ಇನ್ನು ಪ್ರಕಾಶಕರು ಯಾರು ಅಂದರೆ ಇಂದ್ರಿಯಾಭಿಮಾನಿಗಳು ಪ್ರಕಾಶಕರು. ಕಣ್ಣು, ಕಿವಿ, ಮೂಗು, ಹೀಗೆ ಇಂದ್ರಿಯಗಳಿದ್ದಾಗ ಆ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಪ್ರಕಾಶ ಜ್ಞಾನ ಬರ್ತಾ ಇದೆ. ಜ್ಞಾನೇಂದ್ರಿಯ ಅಂತ ಅದಕ್ಕೆ ಹೆಸರು. ಹೀಗೆ ಧಾರಕ ದೇವತೆಗಳು ಭೂತಾಭಿಮಾನಿ, ಮಾತ್ರಾಭಿಮಾನಿಗಳು, ಇಂದ್ರಿಯಾಭಿಮಾನಿಗಳು ಪ್ರಕಾಶಕರು. ಇವರಲ್ಲಿ ಶ್ರೇಷ್ಠರು ಯಾರು ಅಂದರೆ ಮುಖ್ಯ ಪ್ರಾಣದೇವರೇ ಶ್ರೇಷ್ಠರು. ಅದಕ್ಕೊಂದು ಇತಿಹಾಸವನ್ನು ತೋರಿಸಿದ್ದಾರೆ. ದೇಹದಲ್ಲಿ ಎಲ್ಲ ದೇವತೆಗಳು ಬಿಟ್ಟು ಹೋದರೂ ಪ್ರಾಣದೇವರಿದ್ದಾಗ ದೇಹ ಧರಿಸಿಕೊಂಡೇ ಇರ್ತದೆ, ಅಂದರೆ ದೇಹ ಬದುಕೊಂಡೇ ಇರ್ತದೆ, ದೇಹ ಸಾಯೋದಿಲ್ಲ. ಆದರೆ ಪ್ರಾಣದೇವರು ಬಿಟ್ಟು ಹೋದ್ರು ಅಂತಂದ್ರೆ ಬೇರೆ ಯಾವ ದೇವತೆಗಳಿಗೆ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣದೇವರನ್ನ ಹಿಂಬಾಲಿಸಿ ಬಲವಂತವಾಗಿ ಹೋಗಲೇಬೇಕಾಗ್ತದೆ ಅವರು. ಆದರೆ ಪ್ರಾಣದೇವರು ಮಾತ್ರ ಸ್ವತಂತ್ರವಾಗಿ ಒಬ್ಬರೇ ದೇಹದಲ್ಲಿ ಪ್ರವೇಶ ಮಾಡ್ತಾರೆ, ಒಬ್ಬರೇ ಇರ್ತಾರೆ, ದೇಹ ಬದುಕಿರ್ತದೆ. ಬೇರೆ ಇಂದ್ರಿಯಾಭಿಮಾನಿಗಳ ಅಪೇಕ್ಷೆ ಇಲ್ಲ. ಆದರೆ ಬೇರೆ ಇಂದ್ರಿಯಾಭಿಮಾನಿಗಳ ದೇಹದಲ್ಲಿ ಇರಬೇಕಾದ್ರೆ ಪ್ರಾಣದೇವರಿದ್ದರೆ ಮಾತ್ರ ಇಲ್ದಿದ್ರೆ ಇಲ್ಲ. ಹೀಗೆ ಪರೀಕ್ಷೆ ನಡೆದಿದೆ. ಈ ಪರೀಕ್ಷೆಯಿಂದ ಪ್ರಾಣದೇವರೇ ಶ್ರೇಷ್ಠರು ಅಂತ ತೀರ್ಮಾನ ಆಗಿದೆ. ಆದ್ದರಿಂದಲೇ ಪ್ರಜಾಪತಿಶ್ಚರಸಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತಿಮಾಹ ಯತ್ ಪ್ರಾಣೈ ಪ್ರತಿಷ್ಠಸಿ ದೇವಾನಾಮಸಿ ವನ್ನಿತಮಃ ಪಿತॄಣಾಂ ಪ್ರಥಮಾ ಸ್ವಧಾ ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಪಿ ಇಂದ್ರಸ್ತ್ವಂ ಪ್ರಾಣ ತೇಜಸ ರುದ್ರೋಸಿ ಪರಿರಕ್ಷಿತ ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿಃ ಇತ್ಯಾದಿ ರೂಪದಿಂದ ಪ್ರಾಣದೇವರನ್ನು ದೇವತೆಗಳು ಪ್ರತ್ಯಕ್ಷವಾಗಿ ಸ್ತೋತ್ರ ಮಾಡಿದ್ದಾರೆ. ನೀನೇ ಶ್ರೇಷ್ಠ, ನೀನೇ ಪ್ರಜಾಪತಿ, ಅಂದರೆ ದಕ್ಷಾದಿಗಳಲ್ಲಿರುವವನು ನೀನು, ಗರ್ಭದಲ್ಲಿದ್ದು ಗರ್ಭಕ್ಕೆ ಪ್ರೇರಕನಾದವನು ನೀನು, ಪ್ರಜನನ ಕ್ರಿಯೆಯನ್ನು ಉಂಟು ಮಾಡಿಸುವವನು ನೀನು, ನಾವೆಲ್ಲರೂ ನಿನ್ನ ಅಧೀನರು, ನೀನೇ ಶರೀರಧಾರಕ, ನೀನೇ ಅಗ್ನಿಯಲ್ಲಿದ್ದು ಅಗ್ನಿ ಮಾಡುವ ಕೆಲಸ ಮಾಡುವವನು. ದೇವತೆಗಳಿಗೆ ಅಗ್ನಿಯ ಮೂಲಕ ಆಹುತಿ ಹೋಗ್ತದೆ ಅಂದರೆ ನಿನ್ನ ಮೂಲಕವೇ ಹೋಗ್ತದೆ ಅಂತ ಅರ್ಥ. ಹೀಗೆ ವಿಶೇಷವಾಗಿ ಪ್ರಾಣದೇವರನ್ನ ಸ್ತೋತ್ರ ಮಾಡಿದರು ದೇವತೆಗಳು. ಆದ್ದರಿಂದ ದೇಹಧಾರಕರು ಪ್ರಕಾಶಕರಲ್ಲಿ ಶ್ರೇಷ್ಠರು ಮುಖ್ಯ ಪ್ರಾಣದೇವರು. ಕೊನೆಗೆ ಮಾತೆಯೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ ಅಂತ ಒಂದು ಪ್ರಾಣದೇವರ ಸ್ತೋತ್ರ ಇದು. ವಾಯುಸ್ತುತಿ ಇದ್ದ ಹಾಗೆ ಇದೊಂದು ಪ್ರಾಣದೇವರ ಸ್ತುತಿ, ಪ್ರಾಣಸ್ತುತಿ, ಉಪನಿಷತ್ನಲ್ಲಿ ಬಂದಿರುವ ಪ್ರಾಣಸ್ತುತಿ. ಕೊನೆಗೆ ಇದು ಬರೋದು ವಾಕ್ಯ ಮಾತೆಯೇವ ಪುತ್ರಾನ್ ರಕ್ಷಸ್ವ, ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುವಂತೆ ಪ್ರಾಣ ನೀನು ನಮ್ಮನ್ನು ರಕ್ಷಣೆ ಮಾಡು.
ನಮಗೆ ಬುದ್ಧಿ ಸಂಪತ್ತನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾರೆ ದೇವತೆಗಳು. ಆದ್ದರಿಂದ ಧಾರಕರು ಮತ್ತು ಪ್ರಕಾಶಕರಲ್ಲಿ ಪ್ರಾಣದೇವರು ಶ್ರೇಷ್ಠ. ಆಮೇಲೆ ಮೂರನೆಯವರು ಕೌಸಲ್ಯ ಆಶ್ವಲಾಯನರು ಪ್ರಶ್ನೆ ಮಾಡಿದರು, ಪ್ರಾಣದೇವರೇ ಇಷ್ಟು ಶ್ರೇಷ್ಠರು, ಆಢ್ಯರು ಅಂತ ಆದಮೇಲೆ ಇಂಥ ಆಢ್ಯನಾದ ಇರತಕ್ಕಂಥ ಪ್ರಾಣನೂ ಕೂಡ ಬೇರೇನೂ ಶಕ್ತಿ ಇಲ್ಲದಿದ್ದವರು ಸರಿ, ಪ್ರಾಣದೇವರಿಗೆ ಇಷ್ಟು ಆಢ್ಯತ್ವ ಉಂಟು. ಇಂಥ ಆಢ್ಯರಾದ ಪ್ರಾಣದೇವರು ಭಗವಂತನಿಂದ ಹೇಗೆ ಹುಟ್ಟಿದರು, ಭಗವಂತನ ಮತ್ತು ಯಾರ ಪ್ರೇರಣೆಯಿಂದ ಈ ದೇಹಕ್ಕೆ ಬಂದರು, ಈ ದೇಹದಲ್ಲಿ ಎಷ್ಟು ರೂಪದಿಂದ ಪ್ರಾಣದೇವರಿದ್ದಾರೆ, ಈ ಮೂರು ಪ್ರಶ್ನೆ ಮೂರನೇ ಋಷಿಗಳದ್ದು. ಅದಕ್ಕೆ ಪಿಪ್ಪಲಾದರು ಹೇಳ್ತಾರೆ, ಪ್ರಾಣದೇವರು ಆಢ್ಯರು ಹೌದು, ಆಢ್ಯನಾದ ಪ್ರಾಣ ಆಢ್ಯತಮನಾದ ಪರಮಾತ್ಮನಿಂದ ಹುಟ್ಟಿದ. ಪ್ರಾಣದೇವರು ಆಢ್ಯರು, ಭಗವಂತ ವಿಷ್ಣು ಆಢ್ಯತಮ. ಆದ್ದರಿಂದ ಆಢ್ಯರಾದ ಕೂಡಲೇ ನಮಗೆಲ್ಲ ಆಢ್ಯರಷ್ಟೇ, ಪರಮಾತ್ಮನಿಗೆ ಅವರು ಕೂಸಿದ್ದಾರೆ. ಭಗವಂತ ಆಢ್ಯತಮ, ಅದರಿಂದ ಪರಮಾತ್ಮನಿಂದಲೇ ಹುಟ್ಟಿದ್ದು, ಅದರಲ್ಲೇನು ಸಂದೇಹ ಪಡಬೇಡಿ. ಆಢ್ಯರಾದ ಕೂಡಲೇ ಪರಮಾತ್ಮನಿಂದ ಹುಟ್ಟಿಲ್ಲ ಅಂತ ತಿಳ್ಕೋಬೇಡಿ. ಆ ಪರಮಾತ್ಮನ ದೇಹದಿಂದಲೇ, ಆ ಪರಮಾತ್ಮನ ಪ್ರೇರಣೆಯಿಂದಲೇನೆ, ಅವನ ಆಜ್ಞೆಯಿಂದಲೇನೆ ಈ ದೇಹದಲ್ಲಿ ಪ್ರಾಣದೇವರು ಪ್ರವೇಶ ಮಾಡಿದರು. ಪ್ರಧಾನವಾಗಿ 5 ರೂಪದಿಂದ ಇದ್ದಾರೆ, 5 ರೂಪದಿಂದ ಈ ದೇಹದಲ್ಲಿ ನೆಲೆಸಿದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಆ ಪ್ರಾಣದೇವರದ್ದೇ ರೂಪಗಳು 5 ರೂಪ ಇದೆ. ಎಲ್ಲೆಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ, ಪಾಯೂಪಸ್ಥೆ ಅಪಾನಂ, ಮಲಮೂತ್ರ ವಿಸರ್ಜನ ಇಂದ್ರಿಯಗಳಲ್ಲಿ ಅಪಾನ ಅನ್ನೋ ಹೆಸರಿನಿಂದ ಪ್ರಾಣದೇವರು ನೆಲೆಸಿದ್ದಾರೆ. ಕಣ್ಣು, ಕಿವಿ, ಬಾಯಿ, ಮೂಗು ಇವುಗಳಲ್ಲಿ ಪ್ರಾಣನಾಮಕ ವಾಯುದೇವರು ನೆಲೆಸಿದ್ದಾರೆ. ಉದರದಲ್ಲಿ ಮಧ್ಯದಲ್ಲಿ ಸಮಾನ ನಾಮಕ, ಇಷ್ಟು ಹೇಳಿ ಆಮೇಲೆ ದೇಹದಲ್ಲಿ ಎಷ್ಟು ನಾಡಿಗಳಿದೆ ಅಂತನ್ನೋ ವಿಚಾರಗಳನ್ನು ಹೇಳಿ, ಆ ವಿವಿಧ ನಾಡಿಗಳಲ್ಲಿ ವ್ಯಾನವಾಯು ಇದ್ದಾನೆ ಅಂತ ಆಮೇಲೆ ವ್ಯಾನನ ಬಗ್ಗೆ ಹೇಳ್ತಾರೆ. ನಾಡಿ ವಿಚಾರವೂ ಬಂತು, ಯಾಕೆಂದ್ರೆ ವ್ಯಾನನನ್ನ ಅವನ ಸ್ಥಾನ ತೋರಿಸಲಿಕ್ಕೆ ನಾಡಿಗಳನ್ನು ಹೇಳಿದ್ರು. ಏನ್ ಮಾಡ್ತಾ ಇದ್ದಾರೆ ಪ್ರಾಣದೇವರು 5 ರೂಪದಿಂದ? ಕಣ್ಣಿನಿಂದ ನಾವು ಗ್ರಂಥಾವಲೋಕನೆ ಮಾಡ್ತೇವೆ, ಪರಮಾತ್ಮನ ಮೂರ್ತಿಯನ್ನು ನೋಡ್ತೇವೆ, ಇದೆಲ್ಲ ಪ್ರಾಣದೇವರೇ ಮಾಡಿಸೋದು. ಪ್ರಕೃಷ್ಟವಾದ ಕಾರ್ಯ. ಕಿವಿಯಿಂದ ಭಗವಂತನ ತತ್ವ ಕಥಾ ಶ್ರವಣ ಮಾಡ್ತೇವೆ, ಇದು ಪ್ರಕೃಷ್ಟವಾದ ಕಾರ್ಯ. ಆದ್ರಿಂದ ಪ್ರಾಣನೇ ಕಿವಿಯಲ್ಲಿಯೂ ಇದ್ದಾನೆ. ಬಾಯಿಯಿಂದ ಭಗವಂತನ ಗುಣಗಾನ ಮಾಡ್ತೇವೆ, ಇದು ಪ್ರಕೃಷ್ಟವಾದ ಕಾರ್ಯ. ಅದಕ್ಕೆ ಪ್ರಾಣನೇ ಬಾಯಿಯಲ್ಲಿಯೂ ಇದ್ದಾನೆ. ಮೂಗಿನಿಂದ ಉಸಿರಾಡ್ತೇವೆ, ಉಸಿರಾಡದಿದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಮೂಗಿನಲ್ಲಿಯೂ ಕೂಡ ಪ್ರಾಣ ಇದ್ದಾನೆ. ಪ್ರಾಣನ ಸ್ಥಾನ ಇದಿಷ್ಟು. ಮಧ್ಯೆ ಸಮಾನ, ಇದು ವಾಯುಪ್ರಸ್ಥೆ ಅಪಾನ. ಅಪಾನ ಇರೋದು ಮಲಮೂತ್ರ ವಿಸರ್ಜನೇಂದ್ರಿಯಗಳಲ್ಲಿ. ಅಪಾನ ಇರೋದ್ರಿಂದಲೇನೆ ಅಪ ಅಂದ್ರೆ ಕೆಳಮಟ್ಟದ, ಕೆಳಗಿನ ಕಾರ್ಯ. ಕೆಳಗಿನ ಕಾರ್ಯ ನಡೆಯೋದು ಅಪಾನ ವಾಯುವಿನಿಂದ. ಅವರು ಇದ್ದಾರೆ ಅಂತ ಹೇಳಿಯೇ ನಾವು ತಿಂದ ಆಹಾರದಲ್ಲಿ ತ್ಯಾಜ್ಯವಾದ ಭಾಗ ಏನಿದೆ ಅದೆಲ್ಲ ಹೊರಗೆ ಹೋಗ್ತಾ ಇದೆ. ಇಲ್ಲದೆ ಇದ್ರೆ ದೇಹದ ಪರಿಸ್ಥಿತಿ ಏನಾದೀತು. ಇದು ಅಪಾನ ವಾಯು ನಮಗೆ ಮಾಡುವ ಅನುಗ್ರಹ. ಮಲ ಮೂತ್ರ ಎರಡನ್ನ ಕೆಳಗಡೆ ಕಳಿಸಿ ಒಳಗಿನ ಭಾಗವನ್ನು ಸ್ವಚ್ಛಗೊಳಿಸುವವರು ಅವರು. ಪ್ರಾಣ ಅಪಾನ. ಇನ್ನು ಮಧ್ಯೆ ಸಮಾನ, ಹುತಮನ್ನಂ ಸಮಂ ನಯತಿ. ಊಟ ಮಾಡಿದ ಅನ್ನವನ್ನ ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಹೋಗಬೇಕು,
ವಿವಿಧ ನಾಡಿಗಳಿದ್ದಾವೆ. ಎಲ್ಲ ನಾಡಿಗೂ ಒಂದೇ ರೀತಿ ಅಲ್ಲ, ಅದರ ಸಾಮರ್ಥ್ಯ ನೋಡಿಕೊಂಡು ಅಷ್ಟಷ್ಟು ಕಳಿಸ್ಬೇಕು ಆಹಾರವನ್ನು. ಆ ರೀತಿ ವಿಭಾಗ ಮಾಡಿಡುವವರು ಸಮಾನವಾಯು. ಸಮಂ ನಯತಿ ಅತಃ ಸಮಾನ. ನಾಡಿ ಸಮಂ ಅಂದರೆ ಆಯಾ ನಾಡಿಗೆ ಯೋಗ್ಯವಾಗಿ ಕಳಿಸ್ತಾರೆ, ಇಷ್ಟು ಸಮಾನ. ಇನ್ನು ವ್ಯಾನನ ವಿಚಾರ ಹೇಳಲಿಕ್ಕೆ ನಾಡಿಗಳ ಬಗ್ಗೆ ಹೇಳ್ತಾರೆ. ಈ ದೇಹದಲ್ಲಿ ಪ್ರಧಾನವಾಗಿರುವ ನಾಡಿ 101. ಆ 101 ನಾಡಿಗೆ ಒಂದೊಂದು ನಾಡಿಗೆ 100 ಉಪಶಾಖೆಗಳು ಬಂತು, ಶಾಖೆಗಳು ಬಂತು. 101 ನಾಡಿಗೆ 100 ಶಾಖೆ. ಅಲ್ಲಿಗೆ ಎಷ್ಟಾಯಿತು? 10,100 ಆಯಿತು. 10,100 ನಾಡಿಗಳಾಯಿತು. ಅದರಲ್ಲಿ ಆ 10,100 ನಾಡಿಗಳ ಪೈಕಿ 10,000 ನಾಡಿಗಳಿಗೆ ಒಂದೊಂದಕ್ಕೆ 7 ಉಪಶಾಖೆಗಳು, ಉಪನಾಡಿಗಳು ಬಂತು. 10,000ಕ್ಕೆ 7 ಉಪನಾಡಿಗಳಾದರೆ ಅದು 70,000 ಆಯಿತು. ಇನ್ನು 10,000 ಉಳಿದಿತ್ತು. ಅಲ್ಲ, ಅದು 1000 ಉಳಿದಿತ್ತು. 100 ಉಳಿದಿತ್ತು. 101 ನಾಡಿಗೆ 100 ಶಾಖೆ, 10,100 ಆಯಿತು. 10,000ಕ್ಕೆ 7 ಉಪನಾಡಿಗಳು, 70 ಆಯಿತು. 100 ಉಳಿತು. ಆ 100 ನಾಡಿಗಳಿಗೆ ಒಂದೊಂದಕ್ಕೆ 20 ಉಪನಾಡಿಗಳು, 2,000 ಆಯಿತು. ಒಟ್ಟು ನಾಡಿ 72,000 ಆದದ್ದು ಹೀಗೆ. ಇನ್ನು ಅಥ ಏಕಯಾ ಊರ್ಧ್ವ ಉದಾನ ಪುಣ್ಯೇನ ಪುಣ್ಯಂ ಲೋಕನ್ನಯತಿ ಪಾಪೇನ ಪಾಪ್ಯಂ ಪಾಪಮುಭಾಭ್ಯಾಂ ಮನುಷ್ಯ ಲೋಕಂ. ಅದರಲ್ಲಿ ಪ್ರಧಾನವಾದ ಒಂದು ನಾಡಿಯಿಂದ, ಮಧ್ಯದ ನಾಡಿಯಿಂದ ಉದಾನ ಅನ್ನುವ ವಾಯುವು, ಉದಾನ ವ್ಯಾನ 2 ನಾಡಿಗಳಿಗೆ ಸಂಬಂಧಪಟ್ಟ ರೂಪ. ಉದಾನ ಅನ್ನುವಂಥ ರೂಪವು ಜೀವನನ್ನ ಉತ್ ಅಂದರೆ ಮೇಲೆ, ಉತ್ ಅಂದರೆ ಮೇಲೆ, ಅಪ ಅಂದರೆ ಕೆಳಗೆ, ಉತ್ ಮೇಲ್ಗಡೆ ಕರ್ಕೊಂಡು ಹೋಗುವವನು ಉದಾನವಾಯು. ಪ್ರಾಣನ ಹತ್ರ ಕರ್ಕೊಂಡು ಹೋಗಿಬಿಡೋದು ಉದಾನವಾಯು. ಪುಣ್ಯ ಮಾಡಿದವರನ್ನ ಪುಣ್ಯ ನಿಮಿತ್ತದಿಂದ ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಪಾಪದಿಂದ ಪಾಪಲೋಕಕ್ಕೆ, ಎರಡೂ ಮಾಡಿದರೆ ಮನುಷ್ಯ ಲೋಕಕ್ಕೆ. ಹೀಗೆ ಉದಾನ ಆಯಾ ಜೀವರ ಪುಣ್ಯ ಪಾಪ ಉಭಯ ಕರ್ಮ ಅದರ ಪ್ರಕಾರ ನಾಡಿಗಳ ಮೂಲಕ ಬೇರೆ ಬೇರೆ ಲೋಕಕ್ಕೆ ತಲುಪಿಸುವವನು ಉದಾನ. ವ್ಯಾನ ಎಲ್ಲ ನಾಡಿಗಳಲ್ಲಿ ಆಹಾರವನ್ನು ವಿವಿಧ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಸಂಚಾರ ಮಾಡಿ ಆಹಾರವನ್ನು ಮುಟ್ಟಿಸುವವನು ವ್ಯಾನ. ಹೀಗೆ ಪಂಚರೂಪಗಳ ಕೆಲಸ ಏನು ಅನ್ನೋದನ್ನು ಹೇಳಿದರು. ಇನ್ನು ಮತ್ತೊಬ್ಬರು ಸೌರ್ಯಾಯಣಿ ಗಾರ್ಗ್ಯರು. ಸೌರ್ಯಾಯಣಿ ಗಾರ್ಗ್ಯರು 4ನೆಯವರು ಪ್ರಶ್ನೆ ಕೇಳ್ತಾರೆ. ಕಾನಿ ಸ್ವಪಂತಿ ಕಾನಿ ಜಾಗೃತಿ. ಜೀವ ಮಲಗಿದಾಗ ಯಾವ್ಯಾವ ದೇವತೆಗಳು ಮಲಗಿರ್ತಾರೆ, ಯಾರು ಎಚ್ಚರದಲ್ಲಿರ್ತಾರೆ. ಜೀವರಿಗೆ ಸ್ವಪ್ನ ಅನುಭವ ಬರ್ತದೆ, ಯಾರಿಂದ ಕನಸಿನ ಅನುಭವ ಬರ್ತದೆ. ಸುಷುಪ್ತಿ ಕಾಲದಲ್ಲಿ ಯಾವ ವಿಷಯ ಪದಾರ್ಥಗಳು ಇರೋದಿಲ್ಲ, ಆವಾಗ ಸುಖ ಆಗೋದು ಹೇಗೆ? ಇದಿಷ್ಟು 4ನೆಯವರ ಪ್ರಶ್ನೆ. ಸೌರ್ಯಾಯಣಿ ಗಾರ್ಗ್ಯರದ್ದು. ಅದಕ್ಕೆ ಪಿಪ್ಪಲಾದರು ಹೇಳ್ತಾರೆ, ಜೀವ ಮಲಗಿದಾಗ
ಸ್ವಪ್ನಾವಸ್ಥೆ ಅಂತ ಒಂದು ಕರೀತಾರೆ. ಆ ಸ್ವಪ್ನಾವಸ್ಥೆಯಲ್ಲಿ ಮನೋಭಿಮಾನಿ ದೇವತೆ ಬಿಟ್ಟು ಉಳಿದ ಎಲ್ಲ ದೇವತೆಗಳು ಮಲಗಿರ್ತಾರೆ. ಜೀವನೂ ಮಲಗಿರ್ತಾನೆ. ಆ ದೇಹದಲ್ಲಿರುವ ಮನೋಭಿಮಾನಿ ದೇವತೆ ಬಿಟ್ಟು, ಅಂದರೆ ರುದ್ರದೇವರನ್ನ ಬಿಟ್ಟು ಉಳಿದ ಎಲ್ಲ ಇಂದ್ರಿಯಾಭಿಮಾನಿಗಳು ಮಲಗಿರ್ತಾರೆ. ಸುಷುಪ್ತಿ ಕಾಲದಲ್ಲಿ ಆ ಮನೋಭಿಮಾನಿ ರುದ್ರದೇವರು ಮಲಗ್ತಾರೆ. ಆದರೆ ಮುಖ್ಯ ಪ್ರಾಣದೇವರು ಮಾತ್ರ ಆ ಅವಸ್ಥೆಯಲ್ಲೂ ಎಚ್ಚರದಲ್ಲೇ ಇರ್ತಾರೆ. ಇನ್ನು ಕನಸಿನ ಅನುಭವ ಯಾರಿಂದ ಬರ್ತದೆ ಅಂತ ಕೇಳಿದರು. ಪರಮಾತ್ಮನಿಂದಲೇ ಕನಸಿನ ಅನುಭವ ಬರೋದು. ಆ ಕನಸಿನ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುವವನು ಪರಮಾತ್ಮ. ಒಬ್ಬೊಬ್ಬ ಜೀವರಿಗೆ ಒಂದೊಂದು ಕನಸಿನ ಪ್ರಪಂಚ ಸೃಷ್ಟಿ ಮಾಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ವಪ್ನ ಪ್ರಪಂಚವನ್ನು ತೋರಿಸ್ತಾನೆ. ಇನ್ನು ಸುಷುಪ್ತಿ ಕಾಲದಲ್ಲಿ ಅಲ್ಲಿ ಅವನಿಗೆ ಕಣ್ಣು ಕಿವಿಯಿಂದ ರೂಪ ನೋಡಲಿಕ್ಕೆ ಅಥವಾ ಕಿವಿಯಿಂದ ಸಂಗೀತ ಕೇಳಲಿಕ್ಕೆ ಯಾವುದೂ ಇರೋದಿಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಮಲಗಿರ್ತಾರೆ. ಸುಖ ಹೇಗಾಗ್ತದೆ ಅಂತಂದರೆ, ಸುಷುಪ್ತಿ ಕಾಲದಲ್ಲಿ ಆಗುವ ಸುಖ ಇಂದ್ರಿಯದಿಂದ ಬರತಕ್ಕಂಥ ವೈಷಯಿಕ ಸುಖ ಅಲ್ಲ, ಅದು ವಿಷಯಜನ್ಯ ಸುಖ ಅಲ್ಲ. ಮತ್ತೇನು, ಪರಮಾತ್ಮನ ಸನ್ನಿಧಾನ ಇರ್ತದೆ. ಆವಾಗ ಅವನಲ್ಲಿ ಆ ಭಗವಂತನ ಸನ್ನಿಧಾನ ಸಾಮರ್ಥ್ಯದಿಂದ ಅವನ ಸ್ವರೂಪ, ಉತ್ತಮ ಜೀವರಾದರೆ ಅವರ ಸ್ವರೂಪ ಸುಖವನ್ನೇ ಕಿಂಚಿತ್ ಅಭಿವ್ಯಕ್ತಿಗೊಳಿಸ್ತಾನೆ. ಅದನ್ನು ಸ್ವರೂಪೇಂದ್ರಿಯದಿಂದ ಜೀವ ಅನುಭವಿಸ್ತಾನೆ, ಬಾಹ್ಯೇಂದ್ರಿಯಗಳಿಂದ ಅಲ್ಲ. ಸ್ವರೂಪೇಂದ್ರಿಯದಿಂದ, ಅಂದರೆ ಸಾಕ್ಷೀಂದ್ರಿಯದಿಂದ ತನ್ನ ಸ್ವರೂಪ ಸುಖವನ್ನು ಅದು ಪರಮಾತ್ಮ ತನ್ನ ಸಾಮರ್ಥ್ಯದಿಂದ ಅಭಿವ್ಯಕ್ತಗೊಳಿಸ್ತಾನೆ. ಸ್ವಲ್ಪ ಅದನ್ನು ಅನುಭವಿಸ್ತಾನೆ. ಉಳಿದವರಿಗೆ ಯಾರ ಸುಖ, ಯಾರ ಜೀವ, ಯಾರ ಸ್ವರೂಪ ಸುಖ ಸ್ವರೂಪ ಆಗಿರೋದಿಲ್ಲ, ಅಂಥವರಿಗೆ ಅಚಿಂತ್ಯ ಶಕ್ತಿಯಿಂದ ಸುಖವನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ. ಒಂದು ಸೌಷುಪ್ತಿಕ ಸುಖ, ಗಾಢ ನಿದ್ದೆ ಕಾಲದಲ್ಲಿ ಅವರಿಗೆ ಸುಖವನ್ನು ತಾನೇ ಸೃಷ್ಟಿ ಮಾಡಿ ಕೊಡ್ತಾನೆ. ಯಾರಲ್ಲಿ ಸುಖ ಇಲ್ಲ ಅವರಿಗೆ. ಆದರೆ ಜಾಗೃತ ಅವಸ್ಥೆಯಲ್ಲಿರುವಂತೆ ವೈಷಯಿಕ ಸುಖ ಅಲ್ಲ. ಇನ್ನು ಸುಖ ಸ್ವರೂಪರಾದ ಜೀವರಿಗೆ ಅವರ ಸ್ವರೂಪ ಸುಖವನ್ನೇ ಅಭಿವ್ಯಕ್ತಿ ಮಾಡಿ ತೋರಿಸ್ತಾನೆ. ಇಲ್ಲದೆ ಇದ್ದವರಿಗೆ ಸೃಷ್ಟಿ ಮಾಡಿ ತೋರಿಸ್ತಾನೆ. ಅವನ ಎಂಥ ಶಕ್ತಿ ಇದೆ. ಇದು ಸೌರ್ಯಾಯಣಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ. 5ನೇಯವರು ಅವರು ಕೇಳ್ತಾರೆ, ಶೈಬ್ಯ ಸತ್ಯಕಾಮರು ಕೇಳುವ ಪ್ರಶ್ನೆ, ಓಂಕಾರ ವಾಚ್ಯನಾದಂತಹ ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಓಂಕಾರದಿಂದ ಭಗವಂತನ ಉಪಾಸನೆ. ಆ ಓಂಕಾರದಿಂದ ಪರಮಾತ್ಮನ ಉಪಾಸನೆ ಮಾಡುವವರಿಗೇನು ಫಲ ಸಿಗ್ತದೆ? ಅದಕ್ಕೆ ಪಿಪ್ಪಲಾದರು ಹೇಳಿದರು, ಓಂಕಾರದಲ್ಲಿ 3 ಮಾತ್ರೆಗಳಿದೆ. ಅ, ಉ, ಮ ಅಂತ 3 ಮಾತ್ರೆಗಳು. ಅದರಲ್ಲಿ ಏಕಮಾತ್ರ ಒಂದು ಮಾತ್ರ ಅಂದರೆ ಅದು ಅಕ್ಷರವೇ ಅಕಾರ. ಒಂದು ಮಾತ್ರ ಉಪಾಸನೆ ಮಾಡಿದವರಿಗೆ ಋಗಭಿಮಾನಿ ದೇವತೆಗಳು, ಋಗ್ವೇದಾಭಿಮಾನಿ ದೇವತೆಗಳು ಆ ಉಪಾಸಕರನ್ನ ಮನುಷ್ಯ ಲೋಕದಲ್ಲೇ ಕೂಡಿಸ್ತಾರೆ. ಮನುಷ್ಯಲೋಕದಲ್ಲಿ ಸುಖ ಕೊಡ್ತಾರೆ. ಆದರೆ ಮನುಷ್ಯಲೋಕಕ್ಕೆ ಇದ್ರೂ ಕೂಡ ತಪಸ್ಸ ಬ್ರಹ್ಮಚರ್ಯೇಣ ಸಂಪನ್ನ, ಒಳ್ಳೆ ತಪಸ್ಸು ಬ್ರಹ್ಮಚರ್ಯ ಈ ಸದ್ಗುಣ ಸಂಪನ್ನನಾಗಿ ಅವನು ಸುಖ ಅನುಭವಿಸ್ತಾನೆ. ಅಂದರೆ ಪೃಥ್ವಿ ಲೋಕದಲ್ಲೇ. ದ್ವಿಮಾತ್ರ ಉಪಾಸಕ,
ಅಕಾರ ಉಕಾರ ಎರಡು ಮಾತ್ರ ಉಪಾಸನೆ ಮಾಡಿದವರನ್ನ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಜುರ್ವೇದ ಅದು ಅಂತರಿಕ್ಷ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಯಜುರ್ವೇದಾಭಿಮಾನಿಗಳು. ಯಜುರ್ವೇದಾಭಿಮಾನಿ ದೇವತೆಗಳು ದ್ವಿಮಾತ್ರ ಉಪಾಸಕನನ್ನ ಅಂತರಿಕ್ಷ ಲೋಕಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ಕಾಲ ಅಲ್ಲಿ ಇರಿಸಿ ಆಮೇಲೆ ಪುನಃ ಮರಳಿ ಹೋಗುವಂತೆ ಮಾಡ್ತಾರೆ. ಮತ್ತೆ ಅವನು ಮರಳಿ ಬರಬೇಕು. ಯಾರು ತ್ರಿಮಾತ್ರ ಉಪಾಸಕನಾಗಿದ್ದಾನೆ, ಅಕಾರ ಉಕಾರ ಮಕಾರ ಅಂದರೆ ಪರಿಪೂರ್ಣ ಉಪಾಸನೆ, ಏಕಮಾತ್ರ ದ್ವಿಮಾತ್ರ ಎರಡು ಮಾತ್ರ ಉಪಾಸನೆ ಮಾಡಿದರೆ ಅಪೂರ್ಣ ಉಪಾಸನೆ ಆಯಿತು. ಪರಿಪೂರ್ಣವಾಗಿ ತ್ರಿಮಾತ್ರ ಉಪಾಸನೆ ಮಾಡಿದವರು ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಜೀವೋತ್ತಮರಾದ ಬ್ರಹ್ಮದೇವರ ಮೂಲಕ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ, ಪರಮಪುರುಷನಾದ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದು ಮುಕ್ತರಾಗ್ತಾರೆ. ಹೀಗೆ ಋಗ್ವೇದಾಭಿಮಾನಿಗಳು ಮನುಷ್ಯ ಲೋಕಕ್ಕೆ ಕಳಿಸ್ತಾರೆ, ಯಜುರ್ವೇದಾಭಿಮಾನಿಗಳು ಅಂತರಿಕ್ಷ ಲೋಕದಿಂದ ಅಲ್ಲಿ ಸುಖ ಕೊಟ್ಟು ಪುನರಾವೃತ್ತಿ. ಆಮೇಲೆ ತ್ರಿಮಾತ್ರ ಉಪಾಸಕರು ಸತ್ಯಲೋಕಕ್ಕೆ ಹೋಗಿ ಜೀವಘನ ಅಂದರೆ ಜೀವ ಶ್ರೇಷ್ಠರಾದ ಬ್ರಹ್ಮದೇವರ ಮೂಲಕ ಭಗವಂತನನ್ನು ಕಂಡು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಓಂಕಾರ ಉಪಾಸನೆಗೆ ಅಂತೂ ಸರ್ವದಾ ಓಂ ಅಂತ ಮಂತ್ರದಿಂದ ಪರಮಾತ್ಮನ ಚಿಂತನೆ ಮಾಡಬೇಕು. ಓಂ ಅಂತ ತ್ರಿಮಾತ್ರಗಳಿಂದ ಮಾಡಬೇಕು. ಆರನೆಯವರು ಕೇಳಿದರು, ಷೋಡಶ ಕಲ ಪುರುಷ ಅಂದ್ರೆ ಯಾರು? ಸುಕೇಶ ಭಾರದ್ವಾಜರು ಕೇಳ್ತಾರೆ. ಷೋಡಶ ಕಲ ಪುರುಷ ಅವನು ಯಾರು? ಯಾರಲ್ಲಿ ಆ ಷೋಡಶ ಕಲೆಗಳು ಯಾರಿಂದ ಹುಟ್ಟಿದ್ದು? ಅದಕ್ಕೆ ಉತ್ತರ ಪಿಪ್ಪಲಾದರು ಹೇಳ್ತಾರೆ, ಸೃಷ್ಟಿ ಮಾಡುವಾಗ ಪರಮಾತ್ಮ ಒಂದು ಸಲ ವಿಚಾರ ಮಾಡಿದ, ನಾನೀಗ ಮೊದಲು ಯಾರನ್ನು ಸೃಷ್ಟಿ ಮಾಡಲಿ? ಯಾರಿದ್ರೆ ತಾನಿರಬೇಕು, ಯಾರಿಲ್ಲದೆ ಇದ್ರೆ ತಾನು ಇರಕೂಡುದು. ಅಂಥ ಪ್ರೀತಿಪಾತ್ರನಾದ ಒಬ್ಬನನ್ನು ಸೃಷ್ಟಿ ಮಾಡಬೇಕು. ಕರು ಹೋದಲ್ಲಿ ದನ ಹೋಗ್ತದೆ, ಕರು ಬಂತು ದನ ವಾಪಸ್ ಬರ್ತದೆ, ಕರು ಹೋದ್ರೆ ದನ ಹೋಗ್ತದೆ. ಹಾಗೆ ಯಾರು ಎಲ್ಲಿರ್ತಾರೋ ಅಲ್ಲಿ ತಾನಿರಬೇಕು, ಅವನನ್ನು ಬಿಟ್ಟಿರ್ಲಾರೆ ಅಂತ ಅಂಥ ಒಬ್ಬ ಮಗನನ್ನು ಸೃಷ್ಟಿ ಮಾಡಬೇಕು. ಅಷ್ಟು ಪ್ರೀತಿ ಪಾತ್ರ, ಅವನಿದ್ರೆ ತಾನಿರ್ಬೇಕು, ಅವನು ಹೋದಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿ ಪ್ರಾಣಮಸೃಜತ, ಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಆಮೇಲೆ ಭಗವಂತ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಮೇಲೆ ಪ್ರಾಣಾತ್ ಶ್ರದ್ಧಾಂ, ಆಮೇಲೆ ಶ್ರದ್ಧಾದೇವಿಯನ್ನ, ಮನಃ ಮನಸ್ಸು, ಇಂದ್ರಿಯಂ ಇಂದ್ರಿಯಗಳು, ಅನ್ನಂ ಅನ್ನ, ವೀರ್ಯಂ ತಪಃ ತಪಸ್ಸು, ಖಂ ಆಕಾಶ, ವಾಯು ಜ್ಯೋತಿ, ಲೋಕಃ ಮಂತ್ರ ಜಲ ನಾಮ ಪೃಥಿವಿ ಕರ್ಮ. ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ ಅನ್ನಮನ್ನಾತ್ ವೀರ್ಯಂ ತಪೋ ಮಂತ್ರ ಕರ್ಮ ಲೋಕ ಲೋಕೇಶು ನಾಮ ಚ. ಇಷ್ಟು ಸೃಷ್ಟಿ ಮಾಡಿದ ಪರಮಾತ್ಮ. ಇದೇ ಷೋಡಶ ಕಲೆ. ಇದು ಈ ಕಲೆಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಷೋಡಶ ಕಲಾ ಅಂತ ಹೆಸರು. 16 ಕಲೆ ಅಂದರೆ, ಕಲಾ ಅಂದರೆ ಈ ಜೀವ ಸಹಿತವಾದ ದೇಹಕ್ಕೆ, ಬದುಕೊಂಡಿರೋ ದೇಹಕ್ಕೆ ಯಾವುದು ಉಪಕಾರಕ ಅದಕ್ಕೆ ಕಲೆ ಅಂತ ಕರೀತಾರೆ. ಅಂದ್ರೆ ದೇಹ ಬದುಕೊಂಡಿರ್ಬೇಕಾದ್ರೆ ಇವು 16 ಬೇಕು. 16 ಇದ್ರೆ ಆ ದೇಹ ಜೀವ ಸಹಿತವಾಗಿರ್ತದೆ. ಸಜೀವ ದೇಹಕ್ಕೆ ಉಪಕಾರಕವಾದದ್ದು ಕಲೆ. ಅಂದ್ರೆ ದೇಹ ಸಜೀವ ಆಗಬೇಕಾದ್ರೆ, ನಿರ್ಜೀವ ಅಲ್ಲ ಸಜೀವವಾಗಿ ಜೀವ ಸಹಿತವಾಗಿರಬೇಕಾದ್ರೆ
ಇವು 16 ಬೇಕು. ಆದ್ರಿಂದ ಪರಮಾತ್ಮ ದೇಹವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ 16 ಕಲೆಗಳನ್ನು ಸೃಷ್ಟಿ ಮಾಡಿದ. ಆ ಕಲೆಗಳಿಂದ ದೇಹ ಸೃಷ್ಟಿ ಆಯಿತು. ಆದ್ರಿಂದ ಜೀವ ಬದುಕೊಂಡಿದ್ದಾನೆ. ಅಂತೂ ಜೀವನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು 16 ಕಲೆ. ಅದನ್ನು ಸೃಷ್ಟಿ ಮಾಡಿದ ಪರಮಾತ್ಮನೇ ಷೋಡಶ ಕಲ ಪುರುಷ. ನೋಡಿ, ಪ್ರಾಣ ಪ್ರಾಣಮಸೃಜತ, ಪ್ರಾಣದೇವರನ್ನ ಸೃಷ್ಟಿ ಮಾಡಿದ. ಪ್ರಾಣ ಇಲ್ಲದೆ, ಉಸಿರಾಟ ಇಲ್ಲದೇನೆ ಬದುಕಲಿಕ್ಕಾಗತ್ತಾ? ಅದರಿಂದ ಸಜೀವ ದೇಹಕ್ಕೆ ಪ್ರಾಣ ಬೇಕು. ಆಮೇಲೆ ಶ್ರದ್ಧೆ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಶ್ರದ್ಧೆ ಇದ್ದೇ ಇರ್ತದೆ. ಒಳ್ಳೆಯದ್ರಲ್ಲೋ ಕೆಟ್ಟದಲ್ಲಿಯೋ ಶ್ರದ್ಧೆ ಇರ್ತದೆ. ಇಂಥ ಕೆಲಸ ಮಾಡಬೇಕು ಅಂತನೋ ಒಂದು ಶ್ರದ್ಧೆ ಇದ್ದೇ ಇರ್ತದೆ. ಅದು ಸ್ವರೂಪದಲ್ಲೇ ಇರ್ತದೆ. ಸಾತ್ವಿಕ ಶ್ರದ್ಧಾ, ರಾಜಸ ಶ್ರದ್ಧಾ, ತಾಮಸ ಶ್ರದ್ಧಾ ಅಂತ ಗೀತೆಯಲ್ಲಿ 3 ಹೇಳ್ತಾರೆ. ಅಂತೂ ಶ್ರದ್ಧಾ ಇರ್ತದೆ. ಅದಕ್ಕೆ ಭಾರತೀ ದೇವಿ ಅಭಿಮಾನಿ. ಶ್ರದ್ಧಾ ಅನ್ನೋ ಕಲೆಗೆ ಭಾರತೀ ದೇವಿ ಅಭಿಮಾನಿ. ಮನಸ್ಸು ಅದು ಬೇಕೇ ಬೇಕು. ದೇಹಕ್ಕೊಂದು ಮನಸ್ಸು ಬೇಕು. ಮನಸ್ಸು ಅನ್ನೋ ಕಲೆಗೆ ರುದ್ರದೇವರ ಅಭಿಮಾನಿಗಳು. ಇಂದ್ರಿಯಗಳು ಬೇಕು. ಇಂದ್ರಿಯ ಅನ್ನೋ ಕಲೆಗೆ ಇಂದ್ರ ಅಭಿಮಾನಿ. ಅನ್ನ ಅದಕ್ಕೆ ಚಂದ್ರ ಅಭಿಮಾನಿ. ವೀರ್ಯ ಬೇಕು. ವೀರ್ಯ ಇಲ್ಲದಿದ್ರೆ ದೇಹ, ಸಜೀವ ದೇಹ ನಡೆಯೋದಿಲ್ಲ. ಅದಕ್ಕೆ ಅಭಿಮಾನಿ ವರುಣೋ ವೀರ್ಯ ದೇವತಾ ಅಂತಾರೆ. ತಪಸ್ಸು ಬೇಕು. ಅದಕ್ಕೆ ಅಗ್ನಿ. ಆಕಾಶ ಬೇಕು. ಗಣಪತಿ. ದೇಹದಲ್ಲಿ ವಾಯು ಸಂಚಾರ ಆಗಬೇಕು. ಅದಕ್ಕೆ ಭೂತವಾಯು. ದೇಹದಲ್ಲಿ ಉಷ್ಣತೆ ಇರ್ತದೆ, ಜ್ಯೋತಿ. ಅದಕ್ಕೆ ಪಾವಕ ಅನ್ನೋ ಅಗ್ನಿ. ಇಂದ್ರಿಯಗಳು ನೆಲೆಸಲಿಕ್ಕೆ ಗೋಲಕಗಳು ಬೇಕು. ಇಂದ್ರಿಯ ಗೋಲಕ, ಇಂದ್ರಿಯಗಳ ನೆಲೆಗೆ ಒಂದು ಸ್ಥಾನ. ಆ ಗೋಲಕಕ್ಕೆ ಅಭಿಮಾನಿ ಪರ್ಜನ್ಯ. ಮಂತ್ರ ಬೇಕು. ಮಂತ್ರದಿಂದಲೇ ನಡೆಯುವುದು. ಅವ್ರು ಹೇಳಿದ್ರು ಯಾರೋ ಒಬ್ರು ಮಂತ್ರ ಅಂತೂ ಹೇಳಲೇಬೇಕು. ಯಾರ್ದೋ ಮಂತ್ರದಿಂದ ಬದುಕ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ಮಂತ್ರಕ್ಕೆ ಸ್ವಾಹ ಅಭಿಮಾನಿ. ನೀರು ಬೇಕು ದೇಹಕ್ಕೆ. ಆ ಜಲ ಅನ್ನೋ ಕಲೆಗೆ ಬುಧ ಅಭಿಮಾನಿ. ಹೆಸರು ಬೇಕು, ನಾಮ. ಆ ನಾಮಕ್ಕೆ ಅಭಿಮಾನಿ ಉಷಾ. ಪೃಥ್ವಿಗೆ ಅಭಿಮಾನಿ, ಪೃಥ್ವಿ ಕಲೆಗೆ ಅಭಿಮಾನಿ ಶನಿ. ಪಂಚಭೂತಗಳಲ್ಲಿ ಸೇರಿದ ಪೃಥ್ವಿ ತತ್ವಕ್ಕೆ ಅಭಿಮಾನಿ ಧರಾದೇವಿ. ಪೃಥ್ವಿ ಕಲೆಗೆ ಅಭಿಮಾನಿ ಶನಿ. ಕರ್ಮ, ದೇಹದಲ್ಲಿ ಕರ್ಮ ಇದ್ದೇ ಇರ್ತದೆ. ಆ ಕರ್ಮಕ್ಕೆ ಅಭಿಮಾನಿ ಪುಷ್ಕರ. ಹೀಗೆ 16 ಕಲೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಇವುಗಳಿಂದಲೇ ದೇಹ ನಡೆಯೋದು. ಅದನ್ನ ಆ ಕಲೆಗಳಿಗೆ ಒಬ್ಬೊಬ್ಬರನ್ನ ಅಭಿಮಾನಿಗಳನ್ನಾಗಿ ಮಾಡಿದ್ದಾನೆ. ಪ್ರಾಣಕಲೆಗೆ ಮುಖ್ಯ ಅಂದರೆ ಪ್ರಾಣಕಲೆ ಅಂದರೆ ಶ್ವಾಸೋಚ್ಛ್ವಾಸ, ಅದಕ್ಕೆ ಮುಖ್ಯ ಪ್ರಾಣದೇವರು. ಶ್ರದ್ಧಾ ಕಲೆಗೆ ಭಾರತಿ. ಇವ್ರನ್ನೆಲ್ಲ ಸೃಷ್ಟಿ ಮಾಡಿ ತಾರತಮ್ಯ ಪ್ರಕಾರ ಪ್ರಾಣಕಲೆಗೆ ಮುಖ್ಯ ಪ್ರಾಣ 3ನೇ ಕಕ್ಷೆ, ಶ್ರದ್ಧಾ ಕಲೆಗೆ ಭಾರತೀ ದೇವಿ 4, ಮನಃಕಲೆಗೆ ರುದ್ರದೇವರು 5ನೇ ಕಕ್ಷೆ, ಇಂದ್ರಿಯಗಳಿಗೆ ಇಂದ್ರ 8ನೇ ಕಕ್ಷೆ, ಅನ್ನಕ್ಕೆ ಅಭಿಮಾನಿ ಚಂದ್ರ 12, ವೀರ್ಯಕ್ಕೆ ಅಭಿಮಾನಿ ವರುಣ 13ನೇ ಕಕ್ಷೆ. ಇದೇ ಪ್ರಕಾರ ತಾರತಮ್ಯದಿಂದ ಈ ದೇವತೆಗಳನ್ನ ಕಲೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಅಭಿಮಾನಿ ದೇವತೆಗಳನ್ನು ಮಾಡಿದ್ದಾನೆ. ಇವರೇ ಷೋಡಶ ಕಲಾಭಿಮಾನಿ ದೇವತೆಗಳು. ಷೋಡಶ ಕಲಾ ಪುರುಷ ಅಂದ್ರೆ ಪರಮಾತ್ಮ. ಸ ಯಥಾ ಇಮಾಃ ನದ್ಯಶ್ಯಂತಮಾನಾ ಸಮುದ್ರಾಯಣ ಸಮುದ್ರಂ ಪ್ರಾಪ್ಯ ಅಸ್ತಂಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವ ಪ್ರೋಚ್ಯತೆ ಏವಮೇವ ಅಸ್ಯ ಪರಿದೃಷ್ಟುಃ ಇಮಾಃ ಕಲಾಃ ಷೋಡಶ ಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂಗಚ್ಚಂತಿ ಭಿದ್ಯೇತೆ ಚಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ. ನದಿಗಳೆಲ್ಲ ಹರಿದು ಸಮುದ್ರಕ್ಕೆ ಸೇರ್ತಾವೆ. ಆದರೆ ಆ ನದಿಗಳೆಲ್ಲ ಸಮುದ್ರಕ್ಕೆ ಸೇರ್ತಾವೆ ಹೊರತು ಸಮುದ್ರವೇ ಆಗೋದಿಲ್ಲ. ಅದರ ನಾಮ, ಅದರ ರೂಪ ಬೇರೆ ಬೇರೆಯಾಗೇ ಇರ್ತದೆ. ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ಸಮುದ್ರಕ್ಕೆ ಸೇರಿದ್ರು ಅಲ್ಲಿ ಗಂಗೆನೇ, ಯಮುನೆನೇ, ಸರಸ್ವತಿಯೇ. ಅದರ ರೂಪ ನಾಮ ಭಿನ್ನವಾಗಿಯೇ ಇರ್ತದೆ.
ಅದರಂತೆ ಜೀವ ಮೋಕ್ಷಕ್ಕೆ ಹೋದಾಗ ಈ 16 ಕಲೆಗಳು ಭಿನ್ನ ಭಿನ್ನವಾಗಿಯೇ ಇರ್ತಾರೆ ಹೊರತು ಯಾರು ಐಕ್ಯವನ್ನು ಹೊಂದೋದಿಲ್ಲ. ಅಂತ ಇಲ್ಲಿಗೆ ಷಟ್ಪ್ರಶ್ನೋಪನಿಷತ್ತಿನ ಮುಕ್ತಾಯ ಆಗ್ತದೆ. ವಾದಿರಾಜ ಸ್ವಾಮಿಗಳು ಷಟ್ಪ್ರಶ್ನೋಪನಿಷತ್ ಭಾಷ್ಯ ಟೀಕಾಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಕೊನೆಗೊಂದು ಸುಂದರವಾದ ಮಂಗಳ ಶ್ಲೋಕದಿಂದ ಮುಗಿಸ್ತಾರೆ. ಷಟ್ಪ್ರಶ್ನೋಪನಿಷತ್ ಭಾಷ್ಯ ಟೀಕಾರ್ಥ ಕಥನೇನ ಮೇ ಪ್ರೀತೋ ಹಯಮುಖ ಶ್ರೀಮಾನ್ ಕಾಮಾದೀನ್ ಹಂತು ಷಡ್ರಿಪೂನ್. ಈ ಷಟ್ಪ್ರಶ್ನ ಉಪನಿಷತ್ತಿನ ಟೀಕಾ ಟಿಪ್ಪಣಿಯಿಂದ ಪ್ರೀತರಾದ ಹಯಗ್ರೀವ ದೇವರು ನನ್ನ ಷಡ್ರಿಪುಗಳನ್ನು ನಾಶ ಮಾಡಲಿ. ಇದು ಷಟ್ಪ್ರಶ್ನೋಪನಿಷತ್ತು. ಷಟ್ಪ್ರಶ್ನೋಪನಿಷತ್ತು ಷಡ್ರಿಪುಗಳನ್ನು ನಾಶ ಮಾಡ್ತಕ್ಕಂಥ ಅರಿಷಡ್ವರ್ಗ ಕಾಮಾದಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಷಡ್ರಿಪುಗಳನ್ನು ನಾಶ ಮಾಡಲಿ. ಈ ಷಟ್ಪ್ರಶ್ನೋಪನಿಷತ್ತಿನ ಟೀಕೆ ಅಂತ ಟೀಕಾ ಟಿಪ್ಪಣಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಪರಿವಾರ ವಿರುದ್ಧ ನಮಃ. ಶ್ರೀಪಾದರ ಪಾದರವಿಂದಗಳಿಗೆ ಅನಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ ಬಹಳ ಸುಂದರವಾಗಿ ಶ್ರೀ ಷಟ್ಪ್ರಶ್ನೋಪನಿಷತ್ ಅದರ ತತ್ವವನ್ನು ನಮಗೆ ಗುರುಗಳು ಶ್ರೀಪಾದರು ನಮಗೆ ಅನುಗ್ರಹ ಮಾಡಿದ್ದಾರೆ. ಪ್ರಾಣದೇವರ ಮಹಿಮೆ ವಿಶೇಷವಾಗಿ ಈ ಪುಸ್ತಕದಲ್ಲಿ ಬಂದದನ್ನು ನಮ್ಗೆ ತಿಳಿಸ್ಕೊಟ್ಟು ಪ್ರಾಣದೇವರ ಉಪಾಸನೆ ಹೇಗೆ ಮಾಡಬೇಕು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ಪರಮಪೂಜ್ಯ ಶ್ರೀಪಾದರ ಪಾದರವಿಂದಗಳಿಗೆ ನಮಸ್ಕಾರವನ್ನ ಧನ್ಯವಾದ ಸಮರ್ಪಣೆ ಮಾಡ್ತಾ ಈ ಪರಿಷತ್ತಿನ ಈ ಕಾರ್ಯಕ್ರಮ ಯಜ್ಞದ ಭಗವಂತ ಮಧ್ವರದ ಶ್ರೀ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣೆ ಗುರುವಿಗೆ ಮತ್ತೆ ನಮಸ್ಕಾರ ತಿಳಿಸ್ಕೊಡ್ತಾರೆ. ಮುಂದಿನ 9ನೇ ತಾರೀಕು ಆಗ್ತದೆ. 9ನೇ ತಾರೀಕು ಮುಂಡಕ ಗುರುಗಳಿಗೆ ಅನಂತ ನಮಸ್ಕಾರ. ಶ್ರೀಗಳಿಗೆ ನಮಸ್ಕಾರ. ಶ್ರೀಗಳಿಗೆ ನಮಸ್ಕಾರ. ಗುರುಗಳಿಗೆ ಅನಂತ ವಂದನೆಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳಿಗೆ ಅನಂತ ಕೋಟಿ ವಂದನೆಗಳು, ನಮಸ್ಕಾರಗಳು. ಎಲ್ಲ ಭಕ್ತರಿಗೆ ಮತ್ತೆ ನಮಸ್ಕಾರ ತಿಳಿಸ್ತಾ ಇದನ್ನು ಉಪನಿಷತ್ತಿನ ಈ ಕಾರ್ಯಕ್ರಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಮುಂದಿನ ವಾರ ಮತ್ತೆ ಭೇಟಿ ಹೋಗೋಣ ಅಂತ ಹೇಳಿ ಎಲ್ಲರೂ ಈ ಉಪನಿಷತ್ತನ್ನು ಪ್ರತಿಪಾದಿತ ಮುಖ್ಯ ಪ್ರಾಣದೇವರು ಅವರು ಆದಷ್ಟು ಬೇಗ ನಮ್ಮ ದೇಶದಲ್ಲಿ ಮತ್ತೆ ಎಲ್ಲ ಕಡೆ ಹರಡಿರೋ ಈ ಏನು ಈ ಕಡಂಭೂತ ಅಂದಿರೋ ಆ ಕೊರೋನಾ ಎಂಬ ರೋಗವನ್ನು ಪರಿಹಾರ ಮಾಡಲಿ ಅಂತ ಆ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡೋಣ. ಮುಖ್ಯ ಪ್ರಾಣದೇವರು ಅವರಂತರ್ಯಾಮಿ ಧನ್ವಂತರಿ ನಾಮಕ ಪರಮಾತ್ಮ ನಮ್ಗೆಲ್ಲ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣ ಅರ್ಪಣೆ. ಧನ್ಯವಾದಗಳು ಬಾಲು, ತುಂಬಾ ಚೆನ್ನಾಗಿತ್ತು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಬಾಲು.